ಭಾನುವಾರ ಫುಲ್ ಎಣ್ಣೆ ಹೊಡೆದ್ಬಿಟ್ಟು ಸೋಮವಾರ ಸೊಪ್ಪು ತಿಂದರೆ ಆಗುತ್ತಾ? ಈ ಸಾವನ್ ಭಯ ಮೊದಲು ಬಿಡಿ ಅಂತ. ಈ ಜಗತ್ತಲ್ಲಿ ತುಂಬ ಹೆಚ್ಚಿರೋದು ಯಾವುದಂದ್ರೆ ಹೊಟ್ಟೆ ಕಿಚ್ಚ ಸರ್. ಈ ಗ್ಯಾಸ್ಟ್ರಿಕ್ ಹೊಟ್ಟೆವರಿಗಿಂತ ಅಕ್ಕಪಕ್ಕದ ಮನೆಯವ್ರು ನೋಡಿ ಹೊಟ್ಟೆವರಿ ಪಟ್ಟುಗಳು ಜಾಸ್ತಿ ಆಗ್ಬಿಟ್ಟವ್ರೆ. ಕಾಣಬಲ್ಲೇನೆ ಒಂದು ದಿನ ಕಾಡಲ್ಲನೋ, ಕೂಡಬಲ್ಲೇನೆ ಒಂದು ದಿನ ಕಾಣದ ಕಡಲಿಗೆ. ಸೀಟ್ ಮೇಲೆ ಟವಲ್ ಹಾಕಿದ್ರೆ ಸೀಟೇನಿಂದ, ಹಂಗಾರೆ ಬಸ್ ಮೇಲೆ ಒಂದು ಸಾಮಾನು ಹಾಕ್ಸ್ಬಿಟ್ರೆ ಬಸ್ಸೇನಿಂದಲ್ವಾ? ಏನು ಹೆಣ್ಮಕ್ಳು ಮಾತಾಡ್ತಾರೆ. 93 ವರ್ಷಕ್ಕೆ ತಿಥಿ ಫಿಲಮ್ ಗಡ್ಡಪ್ಪನಿಗೆ ಹೀರೋ ಪಟ್ಟ ಬಂದಿದೆ. ನಿಮಗೆ ಮದುವೆ ಆಗಲ್ವಾ? ಸ್ವಲ್ಪ ಸಮಾಧಾನಗಿರಪ್ಪ. ನಿಮ್ಮ ಮಾತುಗಾರಿಕೆಗೆ ನಿಮಗೆ ನಿಮ್ಮ ಹೆಂಡತಿನೂ ಪ್ರೀತಿಸ್ತಾರೆ, ಬೇರೆಯವ್ರ ಹೆಂಡತಿರು ನಿಮ್ಮನ್ನು ಪ್ರೀತಿಸ್ತಾರೆ? ಪ್ರೀತಿಸಿರ್ಬೋದೇನೋ ಸರ್. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತೀರಿ, ಮನಸ್ಸುಗೊಳ್ಳೆದು. ಸರ್, ನನಗೆ ನಿಮ್ಮ ವಿಡಿಯೋಗಳನ್ನು ನೋಡ್ತಾ ನನಗೆ ಕೆಲವು ಜೋಕ್ಗಳು ತುಂಬ ಇಷ್ಟ. ನೀವು ಹೇಳಿರೋ ಕಥೆಗಳು, ಆ ಜೋಕ್ಗಳು ಒಂದೆರಡು ಹೇಳ್ಬೋದಾ ಸರ್? ಇಲ್ಲಿ ಕಾರ್ಯಕ್ರಮಕ್ಕೆ ಅಂತ ಹೊರಟೆ, ಮೈಸೂರಿಗೆ ಹೋಗ್ಬೇಕಿತ್ತು ಸರ್. ಬಸ್ಸು ಫುಲ್ ರಸ್ಸು, ಉಚಿತ ಯೋಜನೆ ಇದೆಯಲ್ಲ ಸರ್, ಹೆಣ್ಮಕ್ಳು ತುಂಬ್ಕೊಂಬಿಟ್ಟವ್ರೆ. ಅಲ್ಲಿ ಜಗಳ ನಡೀತಾ ಇದೆ. ಏನಕ್ಕೆ ಜಗಳ ನಡೀತಾ ಇದೆ? ಸೀಟಿಗೋಸ್ಕರ ಜಗಳ. ಒಬ್ಬ ಹೆಣ್ಮಗಳೇನು ಮಾಡಿದ್ದಾಳೆ, ಆ ಬಸ್ ಸೀಟ್ ಮೇಲೆ ಟವಲ್ ಹಾಕಿದ್ಲಂತೆ. ಬಸ್ ನಿಂತ್ಕೊಂಡ ತಕ್ಷಣ ಕಿಟಕಿನಲ್ಲಿ ಟವಲ್ ಹಾಕಿದ್ಲಂತೆ. ಮೊದಲು ಬಸ್ ಹತ್ತಿದ್ಲಲ್ಲ ಹೆಣ್ಮಗಳು, ಅವಳು ಟವಲ್ ತೆಗೆದು ಎಸ್ಬಿಟ್ಟು ಕೂತ್ಕೊಂಡ್ಬಿಟ್ಟಾಳೆ. ಏನಿಬ್ರಿಗೂ ಜಗಳ. ಬಿಡಮ್ಮ ಸೀಟು ಅಂತ ಇವಳು. ಯಾಕೆ ಬಿಡ್ಬೇಕಂತ ಆಯಮ್ಮ. ಅದಕ್ಕೆ ಅವಳು ಹೇಳ್ದು, ಈ ಅಮ್ಮ ನಾನು ಸೀಟ್ ಮೇಲೆ ಟವಲ್ ಹಾಕಿದ್ನಲ್ಲ ಅದಕ್ಕೆ ಬಿಡಬೇಕು ಅಂತ. ಸೀಟ್ ಮೇಲೆ ಟವಲ್ ಹಾಕ್ಬಿಟ್ರೆ ಏನು ಅರ್ಥ ಅಂತ ಕೇಳಿದ್ಲು ಅವಳು. ಸೀಟ್ ಮೇಲೆ ಟವಲ್ ಹಾಕಿದರೆ ಸೀಟ್ ನಮ್ಮದು ಅಂತ ಅರ್ಥ ಅಂತ ಇವಳು ಹೇಳು. ಅದಕ್ಕೆ ಆಯಮ್ಮ ಹೇಳ್ತಾಳೆ, ಸೀಟ್ ಮೇಲೆ ಟವಲ್ ಹಾಕಿದರೆ ಸೀಟೇನಿಂದ, ಹಂಗಾರೆ ಬಸ್ ಮೇಲೆ ಒಂದು ಸಾಮಾನು ಹಾಕ್ಸ್ಬಿಟ್ರೆ ಬಸ್ಸೇನಿಂದಲ್ವಾ? ಏನು ಹೆಣ್ಮಕ್ಳು ಮಾತಾಡ್ತಾರೆ. ದೊಡ್ಡ ಜಗಳ. ಏನೋ ಒಂದು 10 ಕಿಲೋಮೀಟ್ರ್ ಹೋದ್ರೂ ಜಗಳ ನಿಲ್ತಾ ಇಲ್ಲ. ತಲೆ ನೋವು ಬಂದ್ಬಿಡ್ತು ಸರ್. ನಾನು ಕಂಡಕ್ಟ್ರ್ ಕರೆದೆ, ಸ್ವಾಮಿ ಬನ್ನಿಲಿ, ಅವ್ರಿಗೆ ಹೇಳ್ರಿ ಏನು ಹಿಂಗೆ ಕಿರ್ತಾರೆ, ತಲೆ ನೋವು ಬಂದ್ಬಿಡ್ತಲ್ಲ. ಅವನು ಎಂಥ ಬುದ್ಧಿವಂತ ಕಂಡಕ್ಟ್ರು, ಜನ ನೋಡ್ತಾನಲ್ಲ, ಒಂದೇ ಮಾತಿಗೆ ಜಗಳ ನಿಲ್ಲಿಸ್ತಾ ಸರ್. ಇನ್ನೇನು ಅನ್ಲಿಲ್ಲ ಅವನು. ಜಗಳ ಮಾಡಬೇಡಿ ಕಣ್ರಮ್ಮ, ಇಬ್ಬರಲ್ಲಿ ಯಾರು ವಯಸ್ಸಾಗದೆ ಅವ್ರು ಕೂತ್ಕೊಳ್ಳಿ ಅಂದ್ಬಿಟ್ಟ. ಇಬ್ಬರು ಕುಂತ್ಕೊಳ್ಳಿಲ್ಲ ಸರ್. ನಾನು ಕುಂತ್ಕೊಂಡು ಹೋದೆ ಮೈಸೂರು ತನಕ. ಯಾಕೆ ಕುಂತ್ಕೊಂಡ್ರೆ ವಯಸ್ಸಾಗ್ಬಿಡ್ತದಲ್ಲ ಅಂತ. ಈ ಹುಚ್ಚುತನವನ್ನು ತಲೆಯಿಂದ ತೆಗಿಬೇಕು ನಾವು. ಯಾವುದು ವಯಸ್ಸಾಗ್ತಿದೆ ನನಗೆ, ವಯಸ್ಸು ಮರೆಮಾಚು ಪ್ರಯತ್ನ ಅನವಶ್ಯಕ. ಅದು ವಯಸ್ಸು ಆರೋಗ್ಯ ಚೆನ್ನಾಗಿ ಇಟ್ಕೋಬೇಕು, ವ್ಯಾಯಾಮ ಮಾಡಬೇಕು, ಅದು ಓಕೆ. ಆದರೆ ವಯಸ್ಸೇ ಮುಚ್ಚಿಬಿಡ್ತೀನಿ, ಟೀ ಶರ್ಟ್ ಹಾಕ್ಕೊಂಡು ಹುಡುಗನಂಗೆ ಕಾಣ್ತೀನಿ. ಯಾರು ಮೆಚ್ಚೋಕೆ ಕಣ್ಣಿನ ಕಾಂತಿ ನಮ್ಗೆ ಹೇಳುತ್ತದೆ. ಅದಕ್ಕೆ ಮೆಚ್ಚೋಕೆ ಆಗೋದಿಲ್ಲ. ಅಂದರೆ ಇವತ್ತಿನ ಜನ್ರೇಷನ್ನಲ್ಲಿ ಏನಾಗಿದೆ ಗೊತ್ತಾ ಸರ್, ನಾನು ಗಮನಿಸ್ದಾಗೆ ಎಲ್ರಿಗೂ ಚಿಕ್ಕೋರಂಗೆ ಕಾಣುವ ಆಸೆ ಬಂದ್ಬಿಟ್ಟಿದೆ ಸರ್. 60 ವರ್ಷ ಆದವರೆಲ್ಲ ತಲೆಗೆ ಬಣ್ಣ ಹೊಡ್ಕೊಳ್ಳೋ ಶುರುವಾಗವ್ರು ಇವಾಗ. ಆ ಭಾವನೆ ನಾನಿನ್ನು ತಪ್ಪು ಅಂತ ಹೇಳಲ್ಲ, ಅತಿ ಆಗಬಾರ್ದು. ಅದು ವಯಸ್ಸು ಮರೆ ಮಚ್ಚದು. ಯಾರಾದರೂ ಕೇಳ್ತಾರೆ, ಏನು ಸಾರ್ತು ಏನು ವಯಸ್ಸಾದವ್ರಂಗೆ ಕಾಣ್ತೀರಿ ಅಂದರೆ, ವಯಸ್ಸಾಗಿದೆ ಅದಕ್ಕೆ ಅನ್ಬೇಕು, ಕೋಪ ಮಾಡ್ಕೋಬಾರ್ದು. ಅದರಲ್ಲೂ ಈಗ ಪುರುಷರು ಇದ್ದಲ್ಲ ಸರ್, ಗಂಡಸರು, ಅವ್ರ ತಲೆ ಕೆಡಿಸ್ಕೊಳ್ಳಲ್ಲ. ಎಷ್ಟೇ ನಿನ್ನ ವಯಸ್ಸು ಅಂದರೆ 50 ಇದ್ರು 52 ಅಂತಾರೆ. ಹೆಣ್ಮಕ್ಳು ಅವರಲ್ಲ ಸರ್, ಒಪ್ಪಲ್ಲ ಅವರು. ಅವ್ರು ಇನ್ನೂ 33, 34, 33, 34 ಅಂತಾನೆ ಇದ್ದಾರೆ. ನನಗೆ ವಿಶೇಷವಾಗಿ ಈಗ ಶಾಲು ಓದ್ಕೊಂಡ್ಬಿಟ್ಟಿರ್ತಾರಲ್ಲ ಸರ್. ಹೌದು ಸರ್. ಶಾಲು ಸರ್, ಅದು ಆ ಹಾಸ್ಯ ಕರ್ನಾಟಕದ ತ್ರಿವಳಿ ದಿಗ್ಗಜರು ಸರ್. ಚಿತ್ರರಂಗಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರು, ನಾಟಕ ರಂಗಕ್ಕೆ ಗುಬ್ಬಿ ವೀರಣ್ಣವರು, ಹಾಗೆ ಹರಿಕಥಾ ರಂಗಕ್ಕೆ ಆರ್ ಗುರುರಾಜ ನಾಯ್ಡು ಅವರು, ಅಚ್ಯುತದಾಸರು, ಕೇಶವದಾಸರು ಎಲ್ಲರೂ ಇದ್ದಾರೆ. ಗುರುರಾಜ ನಾಯ್ಡು ಹೆಸರು ಪ್ರಚಲಿತ. ಅವರು ತುಂಬ ಜನರ ಮನಸ್ಸು ಮುಟ್ಟಿದ್ರು. ಅದು ಅವ್ರ ಕತೆ ಸರ್. ಅದೇನಾಗುತ್ತೆ ಅಂದರೆ, ಒಂದು ಹಳ್ಳಿನಲ್ಲಿ ಅವತ್ತಿನ ಕಾಲದಲ್ಲಿ ಗುರುಕುಲ, ಒಬ್ಬ ಬಡ ಮೇಷ್ಟ್ರು, ಅವ್ರಿಗೇನು ಸಂಸಾರ ಇಲ್ಲ, ಅಲ್ಲೇ ಇದ್ದರು. ಆ ಗುರುಕುಲದಲ್ಲಿ ಒಂದು 10 ಮಕ್ಕಳಿದ್ರು. ಅಲ್ಲಿ ಬಡವ್ರ ಮಕ್ಕಳು ಇದ್ದರು, ಸ್ಥಿತಿವಂತರ ಮಕ್ಕಳು ಇದ್ದರು. ಅದೇ ಹಳ್ಳಿಯವನೊಬ್ಬ ಅಲ್ಲಿಂದ ಒಂದು 4-5 ಕಿಲೋಮೀಟರ್ ದೂರದಲ್ಲಿ ಮಗಳ ಮದುವೆ ಇಟ್ಕೊಂಡಿದ್ದ. ಈ ಗುರುಗಳಿಗೆ ಬಂದು ಹೇಳ್ದೆ, ಸರ್ ನಾಳೆ ನಮ್ಮ ಮಗಳ ಮದುವೆಗೆ ಬರಬೇಕು, ನೀವು ಆಶೀರ್ವಾದ ಮಾಡಿ. ಬರ್ತೀನಪ್ಪ ಅಂದರು. ಮಾಸ್ಟರ್ ಹತ್ರ ಬಸ್ ಚಾರ್ಜ್ಗೂ ದುಡ್ಡಿಲ್ಲ. ಆ ಬಸ್ ಚಾರ್ಜು ಪಾಪ ಆ ವಧುವಿನ ತಂದೆನೇ ಕೊಟ್ಟ. ಗುರುಗಳಿಗೆ ಯೋಚನೆ ಏನು ಗೊತ್ತಾ ಸರ್, ನೋಡಿ ಇವತ್ತಿನ ಕಾಲದಲ್ಲಿ ಒಂದು ಸ್ಟೇಟಸ್ ಅಂದರೆ ಒಂದು ಒಳ್ಳೆ ಮೊಬೈಲು, ಒಂದು ಕಡಗ, ರಿಂಗು ಎಲ್ಲ. ಆದರೆ ಅವತ್ತೊಂದು ಶಾಲೆ ದೊಡ್ಡ ಸ್ಟೇಟಸ್. ಅವರು ಮದುವೆಗೆ ಶಾಲೆ ಹಾಕ್ಕೊಂಡು ಹೋಗ್ಬೇಕು. ಅಲ್ಲೊಬ್ಬ ಹುಡುಗ ಇದ್ದ ಶಿಷ್ಯ, ಅವರಪ್ಪ ಸ್ವಲ್ಪ ಅವತ್ತಿನ ಕಾಲದಲ್ಲಿ ಸ್ವಲ್ಪ ಶ್ರೀಮಂತ. ನಿಮ್ಮಲ್ಲಿ ಶಾಲೆಗಳಿರ್ತಾವಲ್ಲ, ಒಂದು ಶಾಲೆ ಎತ್ಕೊಂಬಾರೋ. ಸಾರ್ ನಮ್ಮಪ್ಪ ಬೈತಾನೆ ಅಂದ ಅವನು. ನಾಳೆ ನಿಮ್ಮಪ್ಪ ಎಲ್ಲೋ ಜಾತ್ರೆಗೆ ದನ ಥರ ಕೊಯ್ತಾನೆ ಅಂದಲ್ಲ. ಹೌದು ಸರ್, ನಿಮ್ಮಪ್ಪ ಜಾತ್ರೆ ಮುಗಿಸ್ಕೊಂಬರೋಷ್ಟರಲ್ಲಿ ನಾವು ತಂದು ವಾಪಸ್ ಕೊಟ್ಬಿಡ್ತೀನಿ ತಗೊಂಬ. ಅದಕ್ಕೆ ಅವನೊಂದು ಕಂಡೀಷನ್ ಮಾಡ್ದ ಸರ್. ಏನಂತ,
ಸರ್ ಶಾಲ್ ತಂದು ಕೊಡ್ತೀನಿ, ಶಾಲ್ ನೋಡ್ಕೊಳಕ್ಕೆ ನಾನು ಜೊತೆಲಿ ಬರ್ತೀನಿ ಅಂತ. ಗುರುಗಳು ಆಯಿತು ಬಾಪ ಅಂದರು ಅವರು. ಅವ್ರ ಅಪ್ಪನೊಂದು 5 ಶಾಲು ಸರ್, ಅದರಲ್ಲೇ ಯಾವುದು ತುಂಬ ಹೊರದೋಗಿದೆ, ತುಂಬ ಮಾಸ್ಲಾಗಿದೆ, ಅದನ್ನೇ ತೊಗೊಂಬಂದೆ ಅವನು. ಗುರುಗಳು ಹೆಂಗೋ ಅದನ್ನೇ ಮಡಚಿ ಹೆಂಗೋ ಹೆಗ್ಲ ಮೇಲೆ ಹಾಕ್ಕೊಂಡ್ರು. ಬಸ್ಗೋಸ್ಕರ ಕಾಯ್ತಿದ್ರು. ಬಸ್ ಬಂತು ಸರ್, ತುಂಬ ರಶ್ಶು. ಆ ಬಸ್ಸು ಇನ್ನು ಹೊರಟೋಗುತ್ತಲ್ಲ ಅಂತ ಇವನು ಗುರುಗಳು ಬಸ್ ನಿಲ್ಸಪ್ಪ ಅಂದರೆ ಇವ್ನ ಹಿಂಗಡೆ ಸಾಲು ಗುರುಗಳೇ ಅಂತೇವ್ರು. ಮದುವೆ ಹೋದ್ರು ಸರ್, ಮದುವೆ ಎಲ್ಲ ಮುಗೀತು, ಊಟ ಎಲ್ಲ ಆಯಿತು. ಆ ಹಳ್ಳಿ ಬಸ್ ಸ್ಟ್ಯಾಂಡ್ ಹತ್ರ ಬಂದರು ಗುರುಗಳು. ಯಾರನ್ನ ಕೇಳಿದ್ರು, ಬಸ್ ಎಷ್ಟೊತ್ತಿಗಪ್ಪ? ಇನ್ನೂ 1 ಗಂಟೆ ಗುರುಗಳೇ. ನಿದ್ದೆ ಬರ್ತಾಯಿತ್ತು ಗುರುಗಳಿಗೆ. ಶಿಷ್ಯಂಗೆ ಹೇಳಿದ್ರಂತೆ, ಶಿಷ್ಯ ನಾನು ಸ್ವಲ್ಪ ಹೊತ್ತು ಮಲ್ಕೋತೀನಿ ಕಣ, ನೀನು ಪಕ್ಕದಲ್ಲಿ ಕೂತ್ಕೋ. ಆಗಲಿ ಗುರುಗಳೇ. ಪಕ್ಕದಲ್ಲಿ ಕೂತ್ಕೊಂಡ್ರು. ಆ ಶಾಲ್ ಮಡಚಿ ಪಕ್ಕದಲ್ಲಿ ಇಟ್ಟವ್ರು ಮಲ್ಕೊಂಡ್ರು. ಪಾಪ ಯಾರೋ ಬಂದರು ಗುರುಗಳು, ರುದ್ರಾಕ್ಷಿ ಹಾಕ್ಕೊಂಡವ್ರೆ, ಬಸ್ ಮೇಲೆ ಇಟ್ಕೊಂಡವ್ರೆ. ಅವರಂದರು, ಏನೇ ಸಾಕ್ಷಾತ್ ಪರಮೇಶ್ವರನ ಥರ ಇದ್ದಾರೆ. ಅದಕ್ಕೆ ಈ ಹುಡುಗ ಅಂದ, ಸಾರ್ ನಮ್ಮದಿಲ್ಲೇ ಪಕ್ಕದವರು, ಇವರು ನಮ್ಮ ಗುರುಗಳು, ನಾನು ಇವ್ರ ಶಿಷ್ಯ, ಈ ಶಾಲು ನಮ್ಮ ಅಪ್ಪಂದು ಅಂದೆ. ಅವರು ಸ್ವಲ್ಪ ಇನ್ನೂ ಎಚ್ಚರ ಆಯಿತು. ಧಡಕ್ಕಂತ ಹಾಕಿದ್ರು. ಅಲ್ಲ ಕಣಲೇ ಪಾಪಿ, ಅವರು ನನ್ನ ಯಾರಂತ ಕೇಳಿದ್ರು ಹೇಳು ಪರವಾಗಿಲ್ಲ, ನೀನು ನನ್ನ ಶಿಷ್ಯ ಅಂದೆ, ಅದು ಹೇಳ್ಕೊಂಡು ಸಾಯಿ, ಈ ಶಾಲೆ ಯಾರ್ದು ಅಂತ ಕೇಳಿದ್ರೆ ಅವರು. ಯಾಕೆ ಗುರುಗಳೇ ಅಂದ. ಅವ್ರಿಗೆ ಶಾಲೆ ನಂದೇ ಅನ್ಕೊಂಡವ್ರ ಕಣೆಯ, ನಿಮ್ಮ ಅಪ್ಪನ ಶಾಲೆ, ಅವ್ರ ಅಪ್ಪನ ಶಾಲೆ ಇವ್ರು ಯಾಕೆ ಇಸ್ಕೊಂಬಂದ್ರು, ನಾನು ಬರೀದೇ ಹೋಗುತ್ತೆ ಕಾಣೋ ಅಂದರು. ಮಲ್ಕಳೆ ಗುರುಗಳೇ ಅಂದ. ಮತ್ತೆ ಮಲಗಿದ್ರು. ಇನ್ನೊಬ್ಬ ವ್ಯಕ್ತಿ ಬಂದ, ಯಾರಪ್ಪ ಇವರು ಅಂತ ಅವನು ಕೇಳ್ದ. ಗುರುಗಳು ನೋಡಿ, ಇವನಿಗೆ ಹಂಗೆ ಅಂದಿದ್ರಲ್ಲ ಗುರುಗಳು. ಇವನಂದ, ನಮ್ಮದು ಇಲ್ಲೇ ಪಕ್ಕದವರು ಮದುವೆ ಬಂದಿದ್ದೀವಿ, ಇವ್ರು ನಮ್ಮ ಗುರುಗಳು, ನಾನು ಇವ್ರ ಶಿಷ್ಯ, ಶಾಲು ಅವ್ರದ್ದೇ ಅಂದ. ಗುರುಗಳು ಧಡಕನ ಮ್ಯಾಕದಲ್ಲಿ, ನೀ ಸಾಲು ಸುದ್ದಿಗೆ ಯಾಕೆ ಬತ್ತಿ ಹೇಳು, ಮೊದಲು ನನ್ನ ವಿಚಾರ ಹೇಳಿದೆ, ನಿನ್ನ ವಿಚಾರ ಹೇಳಿದೆ, ನಾನು ಮರ್ಯಾದೆ ಕಳಿತೀಯಲ್ಲಪ್ಪ ಅಂದರು. ಅವನಿಗೂ ಕೋಪ ಬಂದ್ಬಿಡ್ದು. ಬೈದ್ರಲ್ಲ ಗುರುಗಳು. ಕೋಪದಲ್ಲಿ ಕುಂತಿದ್ದೆ. ಅಷ್ಟರಲ್ಲಿ ಇನ್ನೊಬ್ಬ ಬಂದ, ಸರ್ ಏನಪ್ಪ ಏನು ಹಿಂಗೆ ಮಲಗವ್ರೆ ಪಾಪ, ಯಾರು ಗುರುಗಳು, ನೋಡಿದ್ರೆ ಆನಂದ ಆಗತ್ತಲ್ಲ, ಯಾರು ಇವರು? ನಮ್ಮ ಗುರುಗಳು, ನಾನು ಇವ್ರ ಶಿಷ್ಯ, ನಮ್ಮದು ಪಕ್ಕದೂರು, ಸಾಲು ಸುದ್ದಿ ಬರಬೇಡಿ ನೀವು, ಅವ್ರು ಕೋಪ ಬರ್ತದೆ ಅಂದ ಅವನು. ಗುರುಗಳ ಮ್ಯಾಲೆ ಕೇಳಿ ಸಾಲು ಹೋಗು ನನ್ನ ಮಗನೇ, ಮೊದಲು ಬಸ್ಸಲ್ಲಿ ನೀನು ಹೋಗಿ ಸಾಲು ಎತ್ಕೊಂಡು ಆಮೇಲೆ ಹಿಂದೆ ನಾ ಬರ್ತೀನಿ. ಯಾಕೆಂದರೆ ಅವನಿಗೆ ಗುರುಗಳನ್ನು ಗೌರವಕ್ಕಿಂತ ಅಪ್ಪನ ಶಾಲೆ ದೊಡ್ಡ ವಿಚಾರ ಆಗ್ಬಿಟ್ಟಿತ್ತು. ನೋಡುವಷ್ಟು ಬಳಸಬಾರ್ದು ಅಂತ ಸರ್ ನಮ್ಮ ಹರಗುರು ರಾಜನಾಡವ್ರು ಹೇಳಿದ್ದು. ಮತ್ತು ಒಂದು ನೋಡಿ, ಹಣೆ ಬರಹ ಸಾವು ಅನ್ನೋದು ಯಾರ ಮೇಲೆ ಬರುತ್ತೆ ಅಂತ. ಯಾರೊಬ್ಬ ಆಲ್ಟ್ ಪೇಷಂಟ್ ಇದ್ದಂತೆ. ಆ ವ್ಯಕ್ತಿ ವಾರಕ್ಕೊಂದ್ಸಲ ಚೆಕಪ್ ಮಾಡಿಸ್ಕೊಳ್ಳೋಕ್ಕೆ ನಮ್ಮ ಮಂಡ್ಯಕ್ಕೆ ಹೋಗ್ತಿದ್ದ. ಅವನಿಗೆ ಲಾಟ್ರಿ ಟಿಕೆಟ್ ತೊಗೊಳ್ಳೋ ಹುಚ್ಚು. ಯಾವತ್ತೂ ಪ್ರೈಸ್ ಬಂದಿಲ್ಲ, ಆದರೂ ಆಗ್ತಾನೆ ಇದ್ದ ಬಂಡವಾಳ. ಒಂದು ಸಲ ಹೋದ, 1 ಕೋಟಿ ರೂಪಾಯಿ ಲಾಟ್ರಿ ಟಿಕೆಟ್ ತೊಗೊಂಡ, ಬಂದ. ಸುಮಾರು 1 ವಾರ ಕಳೆದಿತ್ತು. ಮಗನಿಗೆ ಹೇಳ್ದ, ಅಲ್ಲೋಯ್ತಲ್ಲ ಬಸ್ ಸ್ಟ್ಯಾಂಡ್ ಹತ್ರ ಪೇಪರಲ್ಲಿ ನೋಡ್ಕೊಂಬಾರೋ ಲಾಟ್ರಿ ಟಿಕೆಟ್, ಇವತ್ತು ಹಿಂಗೆ ಮೊಬೈಲ್ ಇಲ್ಲ. ಅವನು ಹೋದ, ಯಾವಾಗಲೂ ತಗೋತೀಯ ಹೋಗಪ್ಪ, ಯಾವಾಗ ನಿಂಗೆ ಪ್ರೈಸ್ ಬರ್ತದೆ ಅಂತ ಬೈಕೊಂಡು ಹೋದ. ನೋಡಿ ಸರ್, ಹಣೆ ಬರಹ 1 ಕೋಟಿ ಪ್ರೈಸ್ ಬಂದ್ಬಿಟ್ಟದೆ. ಖುಷಿ ಆಗ್ಬಿಡ್ತು ಅವನಿಗೆ. ಓಡ್ ಬಂದ. ಅವ್ರ ಅಮ್ಮ ಈಚೆ ಬಟ್ಟೆ ಒಗೆದು ಒಣಗಾಕ್ತಾಯಿದ್ಲು. ಅಮ್ಮ ಅಪ್ಪ ಇಲ್ಲ ಅಂದ. ಯಾಕೆ? 1 ಕೋಟಿ ಬಂದೈತೆ. ಸ್ವಲ್ಪ ಬಾಯಿ ಮುಚ್ಚು ಅಂದ್ಲು. ಯಾಕಮ್ಮ? ಮೊದಲೇ ಆಲ್ಟ್ ಪೇಷಂಟ್ ಕಣಪ್ಪ ಅವನು, ಇನ್ನು 1 ಕೋಟಿ ಬಂದೈತೆ ಅಂದರೆ ಎದೆ ಒಡೆ ಸತ್ತೋಗ್ಬಿಟ್ರೆ ಮಾಡುವ. ಏನು ಮಾಡೋದು? ತುಂಬ ತಲೆ ಕೆಡ್ಸ್ಕೊಂಡ್ರು ಸರ್ ಅಮ್ಮ ಮಗ ಇಬ್ಬರು. ಹೆಂಗೆ ಮಾಡೋದು ಹೇಳ್ಬೇಕೀಗ? ಯಾಕೆ ಅವ್ನು ಲಾಟ್ರಿ ಅಮೌಂಟ್ ತಗೊಳಕ್ಕೆ ಅವನೇ ಹೋಗ್ಬೇಕೀಗ. ಕೊನೆಗೆ ಇವ್ರ ಪರ್ಸ್ನಲ್ ಒಬ್ಬರು ಡಾಕ್ಟ್ರ್ ಇದ್ದರು. ಅವ್ರಿಗೆ ಹೇಳ್ಬಿಡೋಣ ಹೇಳು. ಮಗ ಎಲ್ಲರೂ ಲ್ಯಾಂಡ್ಲೈನಲ್ಲಿ ಹೋಗಿ ಫೋನ್ ಮಾಡಿದೆ, ಸರ್ ನಮ್ಮ ಅಪ್ಪನಿಗೆ ಕರ್ಕೊಂಬರ್ತೀನಿ, ಈ ಥರ ಆಗಿದೆ ಪರಿಸ್ಥಿತಿ, ಹಿಂಗೆ ಆಗಿದೆ, ಲಾಟ್ರಿ ಬಂದಿದೆ, ನೀವು ಕರೆಕ್ಟಾಗಿ ಹೇಳಿ ಸರ್, ನಿಮಗೊಂದಷ್ಟು ಪೀಚ್ ಕೊಡ್ತೀನಿ ಅಂದ. ಡಾಕ್ಟ್ರು ಖುಷಿ ಅಲ್ವಾ ಸರ್, 1 ಕೋಟಿ ಬಂದಮೇಲೆ ನನಗೊಂದು 50 ಸಾವಿರ ಕೊಡಲ್ವ ಅಂತ. ನೀ ಕರ್ಕೊಂಬಾರ, ನೀ ತಲೆ ಕೆಡ್ಸ್ಕೊಂಬೇಡ, ನಾನು ಹೇಳ್ತೀನಿ ಅಂದರು. ಯಾಕೆ ಮಗನ ಕೇಳ್ತಾನಪ್ಪ, ಯಾಕೆ ಹಾಸ್ಪಿಟ್ಲಿಗೆ ಅಂತ ಕೇಳ್ತಾವನೆ. ಬಾ ಸ್ವಲ್ಪ BP ಚೆಕ್ ಮಾಡಿಸ್ಕೊಂಬರುವ ಅಂತ ಕರ್ಕೊಂಡು ಹೋದ. ಡಾಕ್ಟ್ರು ಎಲ್ಲ ಪೇಷಂಟ್ನೂ ಕಳಿಸ್ಬಿಟ್ರು ಸರ್. ಯಾಕೆ ಇವ್ನಿಗೆ 1 ಕೋಟಿ ಬಂದಿದೆ, ಸ್ವಲ್ಪ ಕ್ಲಿಯರಾಗಿ ನೋಡಬೇಕಲ್ಲ. ಮಲಗಿದ್ರು, BP ಪ್ಯಾಡ್ ಕಟ್ಟಿದ್ರು, ಚೆಕ್ ಮಾಡಿದ್ರು. ಏನು ಸ್ವಾಮಿ ಜೀವನ ಹೇಗಿದೆ? ಏನು ಜೀವನ ಸ್ವಾಮಿ, ನಮ್ಮ ಜೀವನಕ್ಕೆ ಅಷ್ಟು ಬೆಂಕಿ ಯಾಕ ಅಂದ ಅವ್ನು ಮಲ್ಕೊಂಡು. ಇರಲಿ ಬನ್ನಿ, ನಿಮಗೂ ಹಣೆ ಬರೋ ಚೆನ್ನಾಗಿರೋ ಲಾಟ್ರಿ ಹೊಡೀತದೆ ಅಂದರು ಡಾಕ್ಟ್ರು. ಮೊದಲನೇ ಪಾಯಿಂಟು. ಅಯ್ಯೋ ಎಲ್ಲಿ ಹೊಡೀತದೆ ಸ್ವಾಮಿ, ನಾನು 25 ವರ್ಷದಿಂದ ಲಾಟ್ರಿ ತಗೋತಾನೆ ಇದ್ದೀನಿ, ಒಂದು ಸಲ 100 ರೂಪಾಯಿ ಬಂದಿಲ್ಲ ಅಂದ. ಬರ್ತದೆ ಬನ್ನಿ. ಅಕಸ್ಮಾತ್ ನಿಮ್ಗೊಂದು 25 ಲಕ್ಷ ಲಾಟ್ರಿ ಬಂದರೆ, ಪ್ರೈಸ್ ಬಂದರೆ ಏನು ಮಾಡ್ತೀರಿ? 25 ಲಕ್ಷ ಎತ್ತಾಗಾಯ್ತು ಸ್ವಾಮಿ, ಸಾಲನೇ 20 ಲಕ್ಷ ಅದೇ. ಒಂದು 50 ಲಕ್ಷ ಬಂದರೆ, 50 ಲಕ್ಷ ಬಂದರೆ ಏನೋ ಸ್ವಲ್ಪ ಮನೆಯೆಲ್ಲ ರಿಪೇರಿ ಮಾಡಿಸ್ಕೊಂಡು ಏನೋ ಮಾಡೋಣ. ಒಂದು 75 ಬಂದರೆ ಅಂದರು ಡಾಕ್ಟ್ರು. 75 ಬಂದರೆ ಮಗನಿಗೊಂದು ಕಾರ್ ತಗೊಡುವ, ಮದುವೆ ಮಾಡುವ, ನಿಮ್ಮ ಅದೃಷ್ಟ ಚೆನ್ನಾಗಿತ್ತು ಅಂದ್ಕೊಳ್ಳಿ. 1 ಕೋಟಿ ಬಂದರೆ ಏನು ಮಾಡ್ತೀರಿ ಅಂದರು. ಅದಕ್ಕೆ ಆ ಪೇಷಂಟ್ ಅವನಂದ, ಡಾಕ್ಟ್ರೇ ನೀವಂತ ಇದ್ದೀರಿ, 1 ಕೋಟಿ ಬರಲಿ, ನಮ್ಮ ಅಪ್ರಾಣೆ, ನಮ್ಮ ಮನೆದೇವರೇ, ನನ್ನ ಮಕ್ಕಳಾಣೆ, ನಿಮ್ಗೆ 50 ಲಕ್ಷ ಕೊಟ್ಬಿಡ್ತೀನಿ ಅಂದ. ಡಾಕ್ಟ್ರು ತಪ್ಪನ್ನು ಬಿದ್ದು ಸತ್ತೋಗ್ಬಿಟ್ಟು. ಡಾಕ್ಟ್ರಿಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತು.
ಯಾಕೆ 50 ಬಚ್ಚದಲ್ಲ ಅಂತ ಅವನು ಉಳ್ಸೋಕೋಗಿ ಡಾಕ್ಟ್ರು ಹೋದ್ರು ಅಂತ ಉದ್ವೇಗ ಹಸಿ ತಡ್ಕೋಬೇಕಂತ. ಪಾಯಸ ಜಾಸ್ತಿ ಕುಡಿತೀರಂತೆ ನೀವು? ಕುಡಿಸ್ತೀನಿ ಸರ್, ಕುಡಿಯೋದಿಲ್ಲ, ಕುಡಿಸ್ತೀನಿ. ಏನು ಕತೆ ಅದ್ರದ್ದು? ಸರಿನಿಲ್ಲ, ನಂಬಿಕೆ ಅಂಥದ್ದು ಕಾಕತಾಳೀಯನೇ ಅಂತಲೂ ಇದೆ, ನಂಬಿಕೆ ಅಂತಲೂ ಇದೆ. ಒಂದು ಗ್ರಾಮದಲ್ಲಿ, ಒಂದು ಹಳ್ಳಿನಲ್ಲಿ ಒಬ್ಬ ಜ್ಯೋತಿಷ್ಯಗಳಿರ್ತಾರೆ, ತುಂಬ ವಯಸ್ಸಾದವರು, ಸ್ವಲ್ಪ ಪ್ರಸಿದ್ಧರು, ಜ್ಯೋತಿಷ್ಯ ತುಂಬ ಚೆನ್ನಾಗಿ ಹೇಳ್ತಾರೆ. ಅವರು ಸುಮಾರು ಒಂದು ಸುತ್ತಮುತ್ತ ಒಂದು 10 ಗ್ರಾಮಕ್ಕೆ ಪ್ರಸಿದ್ಧರಾಗಿರ್ತಾರೆ. ಇಡೀ ಗ್ರಾಮಕ್ಕೆ ಅವ್ರು ಕಂಡ್ರೆ ಒಂದು ಗೌರವ, ನಮ್ಮ ಗ್ರಾಮದ ಜ್ಯೋತಿಷ್ಯರು ತುಂಬ ಚೆನ್ನಾಗಿ ಹೇಳ್ತಾರೆ ಅಂತ ಒಂಥರ ಭಯ ಗುರುಗಳು ಅಂದರೆ ನಮಸ್ಕಾರ. ಆದರೆ ಹಣೆ ಬರ ನೋಡಿ, ಆ ಜ್ಯೋತಿಷ್ಯರ ಮನೆ ಪಕ್ಕ ಒಂದು ಮನೆ, ಅಲ್ಲೊಬ್ಬ ಉಡಾಳ, ಅವನಿಗೆ ಇವ್ರು ಕಂಡ್ರಾಗಲ್ಲ. ಅವರು ಜ್ಯೋತಿಷ್ಯ ಹೇಳ್ತಾ ಕೂತಿದ್ರೆ ಇವನು ಬಂದು ಪಕ್ಕದಲ್ಲಿ ನಿಂತ್ಕೊಳ್ಳೋದು, ಏನು ಗುರುಗಳೇ ಒಳ್ಳೊಳ್ಳೆ 500 ರೂಪಾಯಿ ನೋಟೆ ಬಂದಿದೆ ಇವತ್ತು, ಒಳ್ಳೆ ಕಲೆಕ್ಷನ್ ಆಗ್ತದೆ, ಮಳೆ ಇಲ್ಲ ಬೆಳೆ ಇಲ್ಲ, ನಿಂಗಂತೂ ದುಡ್ಡು ತಪ್ಪೋದಿಲ್ಲ ಅನ್ನೋದು. ಅವರು ಕೋಪ, ಬೈಯಂಗಿಲ್ಲ ಬಿಡಂಗಿಲ್ಲ, ಸುಮ್ಮನೆ ಹೋಗಯ್ಯ ನಿನಗೆ ಯಾಕೆ ನನ್ನ ವಿಚಾರ ಅನ್ನೋರು. ಅವನು ಮಾತ್ರ ಇವ್ರು ಕೀಟ್ಲೆ ಮಾಡೋದೇ ಅವ್ನ ಕೆಲಸ. ಅಲ್ಲಿ ಹೋಗ್ತಿರುವ ರಸ್ತೆಯಲ್ಲಿ, ಸ್ವಾಮಿ ನಮ್ಮ ತೋಟದ ಹತ್ರ ಹೋಗ್ತೀನಿ, ಅದು ಯಾರೋ ಚಿರತೆ ಬಂದೈತೆ ಅಂದರು. ಆ ಪಂಚಾಂಗದಲ್ಲಿ ಕಾಣ್ತದ ನೋಡಿ ಅನ್ನೋ, ಪಂಚಾಂಗದಲ್ಲಿ ಚಿರತೆ ಕಾಣ್ತದೆ, ಯಾಕೆ ಹಿಂಗೆ ಹಿಂಸೆ ಕೊಡ್ತೆ ಅಂತ ಅವ್ರು. ಹೆಂಗೋ ನಡೀತಿತ್ತು ಸರ್. ಒಂದು ದಿವಸ ಶ್ರಾವಣ ಶನಿವಾರ ಆರಾಮಾಗಿ ಅವರು ಜ್ಯೋತಿಷ್ಯರು ಬಾಗಿಲಲ್ಲಿ ಕುಂತವ್ರೆ, ಅದೆಲ್ಲ ಜಾತಕ ನೋಡ್ತಿದ್ರು, ಯಾರೂ ಇಲ್ಲ ಅವತ್ತು. ಇವನೇನು ಮಾಡ್ದ, ಸ್ನಾನ ಮಾಡಿಕೊಂಡು ಹಣೆಗೆ ನಾ ಮಾಡಿಕೊಂಡು ಬಿಳಿ ಬಣ್ಣದ ಉಡುಪೆಲ್ಲ ತೊಟ್ಕೊಂಬಂದ, ಆ ಜ್ಯೋತಿಷ್ಯರ ಮುಂದೆ ಕೂತ್ಕೊಂಡ. ಇವ್ರು ನೋಡಿದ್ರೆ ಏನು ದಿನ ಬೈಕೊಂಡು ಹೋಗ್ತಿದ್ದ, ಇವತ್ತು ಯಾಕೆ ಮುಂದೆ ಏನೋ ಅಂದರು. ಸ್ವಲ್ಪ ರೀ ಗುರುಗಳೇ ಅಂದ, ಜೇಬಿಂದ ಎಲೆಡಿಕೆ ತೆಗೆದ, ಮೇಲೊಂದು 100 ರೂಪಾಯಿ ನೋಟು ಇಟ್ಬಿಟ್ಟ. ಏನಪ್ಪ ಅಂದರು. ಗುರುಗಳೇ ದಯಮಾಡಿ ಕ್ಷಮಿಸ್ಬಿಡಿ ನನ್ನನ್ನು. ಯಾಕೋ ಅಂದರು. ಏನು ಗುರುಗಳೇ ನೀವು, ಮೊನ್ನೆ ಮಂಡ್ಯಕ್ಕೆ ಹೋದೆ ಅಲ್ಲೂ ನಿಮ್ಮದೇ ವಿಚಾರ, ಮದ್ದೂರಿಗೆ ಹೋದೆ ಅಲ್ಲೂ ನಿಮ್ಮದೇ ವಿಚಾರ, ಪಾಂಡುಪುರಕ್ಕೆ ಹೋದೆ ಅಲ್ಲೂ ನಿಮ್ಮದೇ ವಿಚಾರ, ನಾಗಮಂಗಲಕ್ಕೆ ಹೋದೆ ಅಲ್ಲೂ ನಿಮ್ಮದೇ ವಿಚಾರ, ಏನು ಫೇಮಸ್ ಗುರುಗಳೇ, ನಿಮ್ಮನ್ನು ದಿನ ನಾನು ತುಂಬ ಕೀಟ್ಲೆ ಮಾಡಿಬಿಟ್ಟೆ, ದಯಮಾಡಿ ಕ್ಷಮಿಸ್ಬಿಡಿ ಅಂತ ಉದ್ದುದ್ದು ಕಾಲಿಗೆ ಬಿದ್ದುಬಿಟ್ಟೆ. ಗುರುಗಳು ಆಯ್ತು ಬಿಡ ಪರವಾಗಿಲ್ಲ, ಎದ್ದೋಗೋ, ಇನ್ಮೇಲೆ ಹಂಗೆಲ್ಲ ಆಡಬೇಡ ಅಂದರು. ಗುರುಗಳೇ ಏನಿಲ್ಲ, ನಾನು ಹೆಂಗೂ ಬಂದಿದ್ದೀನಿ, ಒಂದು ಸ್ವಲ್ಪ ಶಾಸ್ತ್ರ ಕೇಳಬೇಕು. ಗುರುಗಳ ಕೇಳೋ ಅಂದರು. ನಾನು ಕೇಳೋದು ಒಂದೇ ಪ್ರಶ್ನೆ, ನೀವು ಒಂದೇ ಉತ್ತರ ಕೊಡ್ಬೇಕು ನನಗೆ. ಕೊಡ್ತೀನಿ ಹೇಳೋ. ಗುರುಗಳು ಅಂದ್ಕೊಂಡ್ರೆ ಎಲ್ಲೋ ಹೆಣ್ಣಿಗೆ ನೋಡ್ಕೊಂಬಂದವನೇ ಲಗ್ನ ಎಲ್ಲ ಕೇಳ್ತಾನೆ ಅಂತ. ಆಮೇಲೆ ನೀವು ಹೇಳಲ್ಲ ಅನ್ಬಾರ್ದು ಗುರುಗಳೇ, ಹೇಳಲೇಬೇಕು. ನೋಡ, ನಾ ಶಾಸ್ತ್ರ ಕಲ್ತಿರೋದೇ ನಿನ್ನಂತವ್ರಿಗೆ ಹೇಳೋಕ್ಕೆ, ನೀವು ಬಂದು ಕುಂತಿರೋದೇ ಶಾಸ್ತ್ರ ಕೇಳೋಕ್ಕೆ, ಅದೇ ಹಿಂಗೆ ಕೇಳು ಅಂದರು. ಏನಿಲ್ಲ ಗುರುಗಳೇ, ನಾನು ಮಧ್ಯಾಹ್ನಕ್ಕೆ ಏನು ಊಟ ಮಾಡ್ತೀನಿ, ಸ್ವಲ್ಪ ಪಂಚಾಂಗ ನೋಡಿ ಹೇಳಿ. ಒಳ್ಳೆ ಏನು ಪ್ರಶ್ನೆ ಕೇಳ್ತಿದ್ದೀಯೋ, ನೀವು ಮಧ್ಯಾಹ್ನಕ್ಕೆ ಏನು ಊಟ ಮಾಡ್ತೀನಿ ನಂಗೆ ಹೆಂಗೆ ಗೊತ್ತೋ ಅಂದರು. ಗೊತ್ಕೊಂಡು ಹೇಳ್ರಿ, ಮುಂದೆ ಇನ್ನೊಂದು 3 ತಿಂಗಳಾದ್ಮೇಲೆ ಒಳ್ಳೇದಾಯ್ತದೆ ಅನ್ನೋಕೆ ಆಯ್ತದೆ, ಮಧ್ಯಾಹ್ನಕ್ಕೆ ಊಟ ಮಾಡೋದು ಹೇಳೋಕ್ಕಾಗಲ್ಲ ಹೇಳ್ರಿ ಗೊತ್ತು ತಗೊಂಬಿಟ್ಟು. ನೀನು ಹಿಂಗೆ ಮಾತಾಡ್ತೀಯಲ್ಲೋ, ಹೇಳೋಕ್ಕಾಗಲ್ಲ ಅಂದರೆ 100 ರೂಪಾಯಿ ಇಡುವಾಗ ಹೇಳ್ಬೇಕಿತ್ತು ನೀನು. ಇಟ್ಕೊಂಬಿಟ್ಟು ಇವಾಗ ಹೇಳಲ್ಲ ಅಂದರೆ ಹೇಳಲೇಬೇಕಷ್ಟೇ. ಒಳ್ಳೆ ತಲೆ ನನ್ನ ಮಗನ ಸವಾಸ ಆಯ್ತಲ್ಲಿ ಒಂದು. ಆಯ್ತಪ್ಪ ನಿಂತ 100 ರೂಪಾಯಿ ಇಡ್ಸ್ಕೊಳೋದು ತಪ್ಪಾಯಿತು, ಹೇಳೋಕ್ಕಾಗಲ್ಲ, ಏನು ಮಾಡೋದು ಇವಾಗ ಅಂದರು. ಏನಿಲ್ಲ, ನಾನು ಯಾರಿಗೂ ಹೇಳಲ್ಲ, 100 ರೂಪಾಯಿ ಜೊತೆಗೆ ಒಮ್ಮೆ 100 ರೂಪಾಯಿ ಸೇರಿಸ್ಕೊಟ್ಬಿಟ್ರೆ ಹೋಯ್ತೀನಿ ಅಂದವ್ರು. ನೋಡಿ ನನ್ನ ಮಗ ಶಾಸ್ತ್ರ ಕೇಳಕ್ಕೆ ಬಂದವನೇ, 100 ರೂಪಾಯಿ ಹೊಡ್ಕೊಂಡು ಹೋಗಿ ಬಂದವನೇ, ಹಾಳಾಗಿ ಹೋಗಲಿ. ಅವ್ರು ಎಂಥ ಬುದ್ಧಿವಂತರು ಅಂದರೆ, ಈ ದುಡ್ಡಂತೂ ಇಲ್ಲ, ಏನಾರು ಹೇಳ್ಬಿಡೋದೇ ಒಳ್ಳೇದು ಅಂತ ಧೈರ್ಯ ಅವ್ರಿಗೆ. ಇವನ್ನೇನು ನೋಡಿದ್ರು, ಇವತ್ತು ಶ್ರಾವಣ ಶನಿವಾರ, ಸ್ನಾನ ಮಾಡವನೆ, ಹಣೆ ಮೇಲೆ ನಾಮ ಹಾಕವನೆ ಅಂದಮೇಲೆ ಆ ಶ್ರಾವಣದಲ್ಲಿ ಪಾಯಸ ಅಂತೂ ಮಾಡಿರ್ತಾರೆ, ಅದೇ ಕುಡಿತಾನೆ ಅಂತಿವ್ರು. ಏನಿಲ್ಲ ಕಣೋ, ನೀನು ಮಧ್ಯಾಹ್ನ ಹೊಟ್ಟೆ ತುಂಬ ಪಾಯಸ ಕುಡಿತೀಯ ಅಂದರು. ಹೌದಾ ಗುರುಗಳೇ, ಕರೆಕ್ಟಾಗಿ ಹೇಳಿದ್ರಿ, ಒಂದು ಚೀಟಿ ಬರ್ಕೊಡಿ ಅಂತ ದಾಖಲೆ ಬರೆದು ಕೊಟ್ಬಿಟ್ರು ಅವ್ರ ಹಣೆ ಬರ. ಇವನು ಎದ್ದ, ಪಾಯಸ ಕುಡಿದ್ದೀನ, ಪಾಯಸ ಯಾವ ನನ್ನ ಮಗ ಹೇಳೋದವ್ನು ಪಾಯಸ ಕುಡಿತಾನೆ ಅಂತ. ಒಂದು ಲೋಟ ನೀರು ಕುಡಿಯಲ್ಲ ಇವತ್ತು, ನೋಡೇ ಬಿಡ್ತೀನಿ ಚಾಲೆಂಜ್. ಇವತ್ತು ನಿನಗೆ ಐತೆ ಕಣ, ಯಾವ ಸುಳ್ಳು ಹೇಳ್ಕಂತ ಶಾಸ್ತ್ರ ಹೇಳ್ತೀಯ, ಶಾಸ್ತ್ರ ನೀನು. ಸಂಜೆ ತನಕ ಎಲ್ಲರೂ ಸುತ್ತ ಬರ್ತೀನಿ, ಸಂಜೆ 5 ಗಂಟೆಗೆ ಊರ ಯಜಮಾನೆಲ್ಲ ಸೇರಿಸ್ತೀನಿ, ನೀನು ಚೀಟಿ ಬರ್ಕೊಟ್ಟಿದೀಯಾ, 7 ಗಂಟೆಗೆ ನಾ ಪಾಯಸ ಕುಡ್ದಿಲ್ಲ ಅಂತ ದಾಖಲೆ ತೋರಿಸ್ತೀನಿ, 10,000 ರೂಪಾಯಿ ದಂಡ ಹಾಕ್ಸ್ತೀನಿ ಅಂತ. ಗುರುಗಳು ತಲೆ ಕೆಚ್ಕೊಂಬಿಟ್ರು. 100 ರೂಪಾಯಿ ಆಸೆಗೆ ಹೋಗಿ 1000ಕ್ಕೆ ಮಿತ್ತು ಬಂತು. 100 ರೂಪಾಯಿ ಕೊಟ್ಟಿದ್ರೆ ಆಗ್ತಿತ್ತು, ಯಾಕೋ 10,000ನೇ ಹೋಗೋಂಗೈತೆ. ಹಾಳಾಗೋಲಿ ಹೋಗಪ್ಪ, ಏನೋ ಮಾಡೋಣ. ನಾನು ಹೇಳಿಲ್ಲ ಕಣೋ, ಆಂಜನೇಯ ಹೇಳಿಸಿರೋದು ಅಂದರು ಅವರು. ಅವ್ರಿಗೇನಂದ್ರೆ ದೇವ್ರ ಮೇಲೆ ನಂಬಿಕೆ. ಇವನೇನು ಇನ್ನು ಆಂಜನೇಯನಿಗೂ ಹಾಕ್ಸ್ತೀನಿ ದಂಡ, ನಿನಗೂ ಹಾಕ್ಸ್ತೀನಿ ಅಂದ. ಹೋಗ್ತಾ ಇದ್ದ, ಅಲ್ಲೊಂದು ಮನೆ ಇತ್ತು. ಫ್ರೆಂಡ್ ಅಂದ, ಬಾರ ಊಟ ಮಾಡೋ ಅಂದ. ಏನು ಊಟ ಅಂದ ಅವನು. ಪಾಯಸ ಮಾಡಿ ಬಾ ಕುಡಿ ಅಂದ. ಅಯ್ಯಯ್ಯಪ್ಪ ಇವತ್ತಾ ಪಾಯಸ ನಾ ಕುಡಿಲ್ಲ, ಅವ್ನು ಚೀಟಿ ಬರೆದ್ಬಿಟ್ಟು ಅವನೇ, ನಾಳೆ ಕುಡಿತೀನಿ ಅಂದ. ಇನ್ನು ಸ್ವಲ್ಪ ದೂರ ಬಂದ, ಅಲ್ಲ ದೊಡ್ಡಪ್ಪನ ಮನೆ. ಬಾಪ ಊಟ ಮಾಡು ಅಂದ ದೊಡ್ಡಪ್ಪ. ಏನು ವಿಶೇಷ ಅಂದ ಅವನು. ಪಾಯಸ ಮಾಡಿದ್ದೀವಿ ಬರ ಕುಡಿ ಅಂದ. ಇವಂಗೆ ಆಶ್ಚರ್ಯ, ಅವನು ಪಾಯಸ ಕುಡಿ ಅಂದ, ಇವರು ಪಾಯಸ ಕುಡಿ ಅಂದರು. ಏನೂ ಐತೆ ಇಲ್ಲಿ, ಎಲ್ಲೋ ಪೂಜಾರಪ್ಪ ನಿಂಬೆಹಣ್ಣು ಮಂತ್ರ ಸಿಟ್ಬಿಟ್ಟು ಅವನೇ.
ಅಂದ್ಬಿಟ್ಟು ಊರಿಂದ ಆಚೆ ಬಂದು ಒಂದು ದೊಡ್ಡ ಹೈವೇ ಪಕ್ಕ, ದೊಡ್ಡ ರಸ್ತೆ ಪಕ್ಕ ಆಲ್ಮರ ಇತ್ತು. ಮರದ ಮೇಲೆ ಕೂತ್ಕೊಂಡ್ಬಿಟ್ಟೆ ಅವನು, ಯಾರನ್ನೂ ಮಾತಾಡ್ಸೋದು ಬೇಡ, ಸಂಜೆ 5 ಗಂಟೆಗೆ ಹೋಗೋಣ ಅಂತ. ಅವತ್ತಿನ ಕಾಲದಲ್ಲಿ ಜಾತ್ರೆಗೆ ಹೋಗಿದ್ದಾರೋ ಗಾಡಿ ಕಟ್ಕೊಂಡು, ಎತ್ತಿನ ಗಾಡಿ, ಅವರು ಬರ್ತಿರ್ಬೇಕಾದ್ರೆ ಈ ಮರದ ನೇಳು ಚೆನ್ನಾಗಿತ್ತಲ್ಲ, ಆ ವಯಸ್ಸಾದೋ ನಂದೇ ಬಿಸಿಲು ಜಾಸ್ತಿ, ಆ ಗಾಡಿ ಅಲ್ಲಿ ಕೆಳಗಡೆ ಬಿಡೋ ಅಂದರು. ಅಲ್ಲಿ ತಂದು ಬಿಟ್ಟರು. ಆಮೇಲೆ ಇವ್ನು ನೋಡ್ದೆ ಬಕ್ಕೊಂಡು, ಯಾರೋ ಗಾಡಿ ತಂದುಬಿಟ್ರು. ಅವ್ರು ಹೆಂಗೆ ಮಾಡ್ಕೊಂಡು ಹೋಗ್ಲಿ, ಹಸುಗಳಿಗೆ ದನಗಳೆಲ್ಲ ಕಟ್ಟಾಕು, ನೀರು ಕುಡಿಸೋ, ಹುಲ್ಲಾಕು, ಅಡುಗೆ ಮಾಡಿಬಿಡೋ, ಊಟ ಮಾಡ್ಕೊಂಡು ಹೋಗಮ್ಮ ಅಂತ ಬಂದು. ಅಯ್ಯೋ ಅಡುಗೆ ಎಲ್ಲ ಮಾಡ್ತಾ ಕುಂತ್ಕೊಂಡ್ರೆ ಟೈಮ್ ಆಗುತ್ತೆ ಅಂದ. ಅದಕ್ಕೆ ಅಲ್ಲೊಬ್ಬ ಅಂದ, ಕೆಲಸ ಮಾಡು, ಬೆಲ್ಲ ಆಯ್ತಲ್ಲ ಪಾಯಸ ಮಾಡು ಅಂತ. ಈ ಮರದ ಮೇಲೆ ಕೂತವನಿಗೆ ಮೊಲಗರು ಬಂದಂಗೆ ಆಗ್ಬಿಡ್ತು. ಈ ನನ್ನ ಮಕ್ಕಳು ಯಾವ ಪಾಯಸನಪ್ಪ, ಹಿಂದಿನ ಹುಡಿಕೊಂಬತ್ತಾದಿದ್ದು, ಹೆಂಗಾರ ಮಾಡ್ಕೊಂಡು ಕುಡಿಸ್ತಾ ಇಲ್ಲಿ ಅವ್ರು. ನಾನು ಯಾಕೆ ಮಾತಾಡಿಸ್ಲಿ ಅವ್ರನ್ನ, ಇವನು ಕೂತಿರೋದು ಅವ್ರಿಗೆ ಗೊತ್ತಿಲ್ಲ, ಅವ್ನು ಮಾತ್ರ ಅವ್ರು ನೋಡ್ತಿದ್ದ. ಪಾಯಸ ಎಲ್ಲ ಮಾಡಿದರು, ಇನ್ನೇನು ಕುಡಿಬೇಕು. ಅಷ್ಟರಲ್ಲಿ ಈ ಕುದುರೆ ಹೆಜ್ಜೆ ಶಬ್ದ ಕೇಳ್ತು. ಅಂದರೆ ಅವತ್ತಿನ ಕಾಲದಲ್ಲಿ ದರೋಡೆಕೋರರು, ಕಳ್ಳರು ಕುದುರೆ ಮೇಲೆ ಬರ್ತಿದ್ರು. ಈ ಶಬ್ದ ಕೇಳ ಮುದುಕಪ್ಪ ಅಂದಲ್ಲಿ, ಕಳ್ಳರು ಬರ್ತಾರೋ ಕಣೋ, ಬಿಡ್ತಾರ, ದೋಚ್ಬಿಡ್ತಾರೆ, ಕಟ್ರೋ ಗಾಡಿ ಓಡ್ರೋ ಅಂದ. ಗಾಡಿ ಕಟ್ಟಿದ್ರು, ಎಲ್ಲ ಪದಾರ್ಥ ತಕ್ಕ ಗಾಡಿಗೆ ತುಂಬಿದ್ರೆ ಪಾಯಸದ ತಪ್ಪಲೆ ಬಿಸಿ ಮುಟ್ಟಕ್ಕಾಯ್ತಿಲ್ಲ. ಅಯ್ಯೋ ಬಿಸಿ ಅಂದ ಒಬ್ಬ, ಅದು ಹಾಳಾಗಿ ಹೋಗಲಿ ಬಾ ಅಂದ ಒಬ್ಬ. ಹೊರಟೋದ್ರು. ಆ ಪಾಯಸ ಒಂದು ಅಲ್ಲಿತ್ತು. ಈ ಕಳ್ಳರು ಬಂದು ನೋಡಿದ್ರು, ಎಲ್ಲ ತಪ್ಸ್ಕೊಂಡು ಹೊಂಟೋಗ್ಬಿಟ್ರು, ಕದಿಯೋಕ್ಕೇನೂ ಸಿಕ್ಕಿಲ್ಲ, ಈ ಪಾಯಸ ಕುಡಿಬೇಕಂತ ಒಬ್ಬ ಅಂದ. ಇನ್ನೊಬ್ಬ ಹುಷಾರು, ಕುಡಿಬಾರ್ದು, ಎಲ್ಲ ತಗೊಂಡು ಪಾಯಸವನ್ನು ಬಿಟ್ಟು ಹೋಗೋರೆ ಅಂದರೆ ಏನು ಅರ್ಥ ಗೊತ್ತಾ, ಆ ಪಾಯಸದೊಳಗಡೆ ವಿಷ ಹಾಕಿರ್ತಾರೆ ಅವರು, ಕಳ್ಳರು ಕುಡಿಸ್ತಾ ಇಲ್ಲ ಅಂತ. ನಾವು ಕುಡಿಬಾರ್ದು. ನೋಡಿ, ಪಾಯಸದೊಳಗಡೆ ವಿಷ ಹಾಕಿದ್ಮೇಲೆ ಕಳ್ಳರು ಕುಡಿತಾರ ಇಲ್ವಾ ನೋಡ್ಕೊಂಬ ಅಂತ ಯಾರನ್ನೋ ಒಬ್ಬನ ಇಲ್ಲೆಲ್ಲೋ ಕುಣಿಸಿರ್ತಾರೆ ನೋಡಿ ಅಂತ. ಸುತ್ತ ನೋಡ್ತಾರೆ, ಯಾರು ಇಲ್ಲ. ಮೇಲೆ ನೋಡಿ ಇವನು ಕುಂತಾನೆ. ಏಯ್ ಇಳಿ ಕೆಳಗಡೆ ಅಂದರು. ನಾನು ಇಳಿಯಲ್ಲ ಅಂದ ಅವನು. ಒಂದು ಕಲ್ಲು ತಗೊಂಡು ಹೊಡಿ ಇಳಿತಾನೆ ಅಂದರು. ಮೆಲ್ಲಿಗೆ ಇಳಿದ. ಏನು ಅಂದ, ಕುಡಿ ಪಾಯಸವ ಅಂದ. ಟೈಮ್ ಎಷ್ಟು ಅಂದ. 2 ಗಂಟೆ ಅಂದ. ಅಯ್ಯೋ ನನ್ನ ಮಕ್ಕಳು, ಅವ್ನು ಹೇಳ್ದಂಗೆ 2 ಗಂಟೆಗೆ ಬಂದಿದ್ದಾರೆ. ನಾನು ಕುಡಿಯೋಂಗಿಲ್ಲ ಕಣಪ್ಪ ಪಾಯಸಕ್ಕೆ, ಅದು ಗುರುಗಳು ಹೇಳ್ಬಿಟ್ಟೆ, ಕತೆ ಹೇಳ್ಬೇಡ, ಕುಡಿತೆ ಹೆಂಗ ಅಂದರು. ನಾನು ಕುಡಿಯಲ್ಲ ಅಂದವನು. ಅವನೇನು ಕೇಳ್ತಿದ್ದೆ, ಕೆಡಿಕೊಂಡು ಉಯ್ಯ ಅಂದ. 4 ಕಾಲು ಕೆಡಕೊಂಡು ಎದೆ ಮೇಲೆ ಮಂಡಿ ಇಟ್ಕೊಂಡು ಊದ್ರು ಅರ್ಧ ತಪ್ಪಲೆ ಪಾಯಸ ಪೂರ ಊದ್ಬಿಟ್ರು. ಅವ್ನು ಸಾಯಲಿಲ್ಲ ಅಂತ ಬಿಟ್ಟು ಬಾಕಿತ್ತು ಕುಡ್ಕೊಂಡು ಹೋದ್ರು. ಇವನ್ನೆಲ್ಲ ಬಟ್ಟೆ ಕೊಳೆ ಉದ್ರಕೊಂಬಂದ. ಗುರುಗಳು ಸಿಕ್ಕಿದ್ರು. ಮಗು ಪಾಯಸ ಕುಡ್ದ ಅಂದರು. ಅಯ್ಯೋ ನಿನ್ನ ನಾಳಾಗ, ನಿನ್ನ ಮಾತು ಕೇಳ್ಕೊಂಡು ಹೋಗಿ ಒಂದು ತಪ್ಪಲೆ ಕುಡ್ಕೊಂಬಂದೆ ಕೊಡ ಇವತ್ತು. ಯಾಕೆಂದರೆ ನಂಬಿಕೆ ಅವರವ್ರ ಭಾವನೆ, ತುಂಬ ನೋಯಿಸ್ಬಾರ್ದು ನಂಬಿಕೆ ಉಳ್ಳವ್ರನ್ನ. ದೇವ್ರ ಪೂಜೆ ನನಗಿಷ್ಟ ಇಲ್ಲ, ಜ್ಯೋತಿಷ್ಯ ನನಗೆ ಇಷ್ಟ ಇಲ್ಲ, ಕೇಳೋದು ಬೇಡ. ಅದರಿಂದ ಯಾರಿಗೂ ತೊಂದರೆ ಆಗ್ತಿಲ್ವಲ್ಲ. ಒಬ್ಬರು ದೇವ್ರ ಪೂಜೆ ಮಾಡಿ ನಮ್ಗೆ ತೊಂದರೆ ಇಲ್ಲ, ನಾವು ಯಾಕೆ ಅದನ್ನ ನೋಯಿಸ್ಬೇಕು, ಅವ್ರನ್ನ ಪೂಜೆ ಮಾಡಿ ನೋಯಿಸ್ಬಾರ್ದು ಅಂತ. ಈ ಥರ ಕಥೆಗಳು ತುಂಬ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ತುಂಬ. ಹೌದು ಸರ್. ಇವರ ಯೂಟ್ಯೂಬ್ ಚಾನಲ್ ಶಿವಾರ ಉಮೇಶ್ ಅಂತ ಇದೆ, ಅದರಲ್ಲಿ ಹೇಳಿದ್ದಾರೆ. ಆದರೆ ತುಂಬ ಜನ ಈ ಧ್ವನಿನ ತೊಗೊಂಡು ಅವರು ಆ್ಯಕ್ಟ್ ಮಾಡಿ ಅವ್ರದ್ದೇ ಅನ್ನೋ ಥರ ಕೆಲವರು ಪೋರ್ಟ್ರೇ ಮಾಡ್ಕೋತಾ ಇದ್ದಾರೆ. ಇನ್ನು ಕೆಲವರು ಇವ್ರಿಗೆ ಕ್ರೆಡಿಟ್ಸ್ ಕೊಟ್ಟಿದ್ದಾರೆ. ಅದೇನಾದರೂ ಆಗಲಿ, ಅದು ಇವ್ರದ್ದು ಕಥೆ ಅನ್ನೋದು ಅಟ್ಲೀಸ್ಟ್ ಇವ್ರ ಫೋಟೋನೂ ಹಾಕಬೇಕಲ್ಲಿ, ಆ ಥರ. ಬಟ್ ಆ ವಿಚಾರಗಳು ಮಾನಿಟೈಸ್ ಆದಾಗ ಸ್ವಲ್ಪ ಇವರಿಗೂ ಸಹಾಯ ಮಾಡಬೇಕು. ಇವರು ನಿರೀಕ್ಷೆ ಮಾಡ್ತಾರೋ ಬಿಡ್ತಾರೋ, ಇವ್ರಿಗೆ ಸಹಾಯ ಮಾಡೋದು ನ್ಯಾಯ ಅಂತ ನನಗನ್ಸುತ್ತೆ. ಹೌದಲ್ವ ಸರ್? ಹೌದು ಸರ್, ಅದು ಅವ್ರ ಭಾವನೆ ಸರ್. ಸರ್, ತಾವು ಹಳ್ಳಿಲಿರೋರು, ಮಂಡ್ಯ ಜಿಲ್ಲೆ ಶಿವಾರ ಅಂತ. ಹೌದು ಸರ್. ಶಿವಾರದಲ್ಲಿ ಏನೇನು ಫೇಮಸ್ಸು ಉಮೇಶ್ ಅವ್ರು ಬಿಟ್ಟು? ಸರ್ ಇಲ್ಲ ಸರ್, ನನ್ನ ಊರೇ ಫೇಮಸ್ ಸರ್. ಯಾಕೆಂದರೆ ಶಿವಾರ ಮೊದಲು ಬಂದದಕ್ಕೆ ಉಮೇಶ ಫೇಮಸ್ ಆಗಿರೋದು. ಆದ್ದರಿಂದ ಉಮೇಶ್ನಿಂದ ಶಿವಾರ ಅಲ್ಲ, ಶಿವಾರದಿಂದ ಉಮೇಶ. ಒಳ್ಳೆ ಸಂಸ್ಕೃತಿ ಇದೆ ಸರ್, ಒಳ್ಳೆ ಭಾವನೆ ಇರೋ ಜನಗಳಿದ್ದಾರೆ, ತುಂಬ ತರಲೇ ಇಲ್ಲ, ಏನಿಲ್ಲ, ಹೊಂದಾಣಿಕೆ ಇದೆ. ರಾಜಕಾರಣ ಕೇವಲ 2-3 ದಿವಸಕ್ಕೆ ಸೀಮಿತ ಮಾಡ್ತಾರೆ. ಹಬ್ಬ ಉತ್ಸವ ವ್ರತ ಅಂದಾಗ ಎಲ್ಲರೂ ತುಂಬ ಚೆನ್ನಾಗಿ ಭಾಗವಹಿಸ್ತಾರೆ. ಮತ್ತು ಯಾವುದೇ ಕೋಮು ದ್ವೇಷಗಳಿಲ್ಲ, ಆ ಭಾವನೆಗಳಿಲ್ಲ. ತುಂಬ ಚೆನ್ನಾಗಿದೆ ಸರ್. ನನ್ನ ಗ್ರಾಮದ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ ಸರ್. ಹಾಗೆ ಇರಲಿ, ಯಾವುದೇ ದೃಷ್ಟಿ ಆಗದೆ ಇರಲಿ ನಿಮ್ಮ. ಥ್ಯಾಂಕ್ ಯು ಸರ್. ಈಗ ನೀವು ಹಳ್ಳಿಲಿರೋರು, ನಾವೆಲ್ಲ ಸಿಟಿಲಿರೋರು. ಹಳ್ಳಿಲಿರೋರ ಪ್ರಕಾರ ಸಿಟಿಲಿರೋರು ಏನ ಹಿಂಗೆ ಲೈಫ್ ಇವ್ರದ್ದು ಅಂತ. ನಿಮ್ಮ ಪ್ರಕಾರ ಹಳ್ಳಿ ಲೈಫ್ಗೂ ಸಿಟಿ ಲೈಫ್ಗೂ ಇರೋ ವ್ಯತ್ಯಾಸ ಏನಿಲ್ಲ ಸರ್. ಈಗ ಯಾಕೊಂದ್ರೆ ಹಳ್ಳಿಗಳು ಯಾಕೋ ಸಿಟಿ ಲೆಕ್ಕಾಚಾರಕ್ಕೆ ಬರ್ತಿದ್ದಾವೆ. ಈಗ ಇಂಟರ್ನೆಟ್ಟು ಮೊಬೈಲ್ ಎಲ್ಲ ಬಂದಮೇಲೆ ಅವರು ಸ್ವಲ್ಪ ಮುಂದುವರೆದು ಹೋಗ್ತಾ ಅಪ್ಡೇಟ್ ಆಗ್ತಿದ್ದಾರೆ. ಆದರೆ ಸ್ವಲ್ಪ ನಾನು ಗಮನಿಸ್ದಂಗೆ ಯಾಕೋ ಭಕ್ತಿ ಎಲ್ಲ ಸ್ವಲ್ಪ ಸಿಟಿಲೇ ಜಾಸ್ತಿ ಆಗ್ತಿದೆ, ಹಳ್ಳಿಲಿ ಕಡಿಮೆ ಆಗ್ತಿದೆ. ಈಗ ಈ ಸಿಟಿನಲ್ಲಿ ಯಾರಾದರೂ ದೇವ್ರು ಬಂತು ಅಂದರೆ ಏನಪ್ಪ ಸ್ವಾಮಿ ಅದನ್ನ ಹೇಳು ಅಂತಾರೆ. ಹಳ್ಳಿಲೇ ಬಾಯಿ ಮುಚ್ಕೊ ಕುಂತ್ಕೊಳ್ಳ ಅಂತ ಎಳ್ದಾಕ್ರೆ ಅವ್ನ ನಾಚಿಕೆ ಅಂತಾರೆ. ಅಂದರೆ ನಾನು ಹೇಳೋದು ಭಕ್ತಿ ಇದ್ದರೆ ತೊಂದರೆ ಇಲ್ಲ ಸರ್, ತುಂಬ ಮೂಢನಂಬಿಕೆ ಇರಬಾರ್ದು, ಅದು ರೋಗ.
ಸಿಟಿಲೆಲ್ಲ ಮೂಢನಂಬಿಕೆಗಿಂತ ಮೂಡ್ ಮೇಲೆ ನಂಬಿಕೆ ಸರ್. ಹೌದು, ಖಂಡಿತ. ದೇವಸ್ಥಾನಕ್ಕೆ ಹೋಗೋಣ ಅಂದ್ರೆ ನಮ್ಮ ಮೂಡ್ ಕರೆಕ್ಟ್ ಆಗಿದೆಯಾ ಆದ್ರೆ ಹೋಗೋಣ ಅಂತ. ದೇವಸ್ಥಾನಕ್ಕೆ ಹೋಗ್ಲೇಬೇಕು ಅನ್ನೋ ತರ ಇಲ್ಲ ನಮ್ಗೆ. ಖಂಡಿತ ಸರ್, ಕೆಲವರಿಗೆ ಮಾತ್ರ ದೇವರ ಅಲಂಕಾರ ನೋಡಕ್ ಬಂದಿ ಅಂದ್ರೆ ಇವರೇ ಅಲಂಕಾರ ಮಾಡ್ಕೊಂಡು ಬರ್ತಾರೆ ಸರ್. ಲಿಫ್ಟಿಗೆ ಹಾಕೊಂಡು ದೊಡ್ಡ ಡ್ರೆಸ್ ಹಾಕೊಂಡು. ಈ ಭಯ ಏನಾಗಿದೆ ಅಂದ್ರೆ ಮೇಕಪ್ ಹುಚ್ಚು ಬಂದ್ಬಿಟ್ಟಿದೆ ಸರ್ ಜನಕ್ಕೆ. ಶವ ನೋಡೋಕ್ಕೂ ಮೇಕಪ್ ಮಾಡ್ಕೊಂಡು ಹೋಗಿ ಶುರು ಮಾಡ್ಕೊಂಡ್ಬಿಟ್ಟವ್ರೆ. ಶವ ನೋಡೋಕ್ಕೂ ಮೇಕಪ್ ಮಾಡ್ಕೊಂಡು ಹೋಗಿ ಶುರು ಮಾಡ್ಕೊಂಡ್ಬಿಟ್ಟವ್ರೆ. ಯಾಕೆಂದ್ರೆ ಮನುಷ್ಯನ ಭಾವನೆಗಳು ಮೇಕಪ್ ಇಲ್ದಾಗೆ ಗೊತ್ತಾಗೋದು. ಯಾಕೆಂದ್ರೆ ಅಲ್ಲಿ ಎಷ್ಟೇ ದುಃಖ ಇದ್ರೂ ಒಳಂಗಿಲ್ಲ ಅವ್ರು, ಯಾಕೆ ಮೇಕಪ್ ಹಾಕಿರ್ತಾರೆ. ಅದಕ್ಕೆ ನಾನು ಹೇಳೋದು, ಬೇರೆ ಕಡೆ ಹಾಕೊಂಡ್ರೆ ಪರವಾಗಿಲ್ಲ, ದೇವರ ಅಲಂಕಾರ ನೋಡೋಕೆ ಅಹಂಕಾರ ಬಿಟ್ಟು ಅಲಂಕಾರ ಬಿಟ್ಟು ಹೋದ್ರೆ ಒಳ್ಳೇದು. ಅದು ಬಿಟ್ಟು ಶವಗಿವ ನೋಡೋಕೆ ಹೋದಾಗ ಒಳ್ಳೆ ಭಾವನೆ ಒಳ್ಳೇದು. ತಾವು ಏನೇನು ಮಾಡ್ತೀರಾ ಸರ್? ಸರ್, ನಾನು ಮೂಲತಃ ತತ್ವಪದ ಗಾಯಕ ಮತ್ತು ಹರಿಕತೆ ಮಾಡ್ತೀನಿ. ಶನೇಶ್ವರ ಕಥೆ, ಹರಿಕತೆಗಳು ಮಾಡ್ತೀನಿ. ಅದು ಭಾವಗೀತೆ ಆಡ್ತೀನಿ, ಜನಪದ ಗೀತೆ ಆಡ್ತೀನಿ. ಮತ್ತು ಈ ಸಮಾಜದಲ್ಲಿ ಏನಾದರೂ ಸ್ಥಿತಿಗಳನ್ನು ನೋಡಿ ಅದ್ರ ಬಗ್ಗೆ ಒಂದು ಉಪಕಥೆ ಮಾಡಿ ಅದನ್ನು ಜನರ ಮನಸ್ಸು ಮುಟ್ಟಿಸೋ ಪ್ರಯತ್ನ ಮಾಡ್ತೀನಿ. ಈಗ ಸತ್ತವ್ರ ಮನೆಗೆ ಹೋದ್ರೆ ಏನು ಮಾಡ್ತೀರಾ ನೀವು? ಅವ್ರ ಬಗ್ಗೆ ಸ್ವಲ್ಪ ಬರ್ಕೊಳ್ತೀನಿ. ಏನೇನು ಅವ್ರ ಎಷ್ಟು ಅವ್ರ ಜೀವನ ಹೇಗಿತ್ತು, ಕಷ್ಟಪಟ್ಟು ಮೇಲೆ ಬಂದವರ ಏನೆಲ್ಲ ತಿಳ್ಕೊತೀವಿ, ಅದನ್ನೆಲ್ಲ ಬರ್ಕೊಂಡು ಅದ್ರ ಬಗ್ಗೆ ಒಂದಷ್ಟು ಗೀತೆ ಕಟ್ಟಾಡ್ತೀವಿ. ಮತ್ತು ಆ ದುಃಖ ಮರೆಸ್ಲಿಕ್ಕೆ ಸ್ವಲ್ಪ ಒಂದಷ್ಟು ಹಾಸ್ಯ ಮಾಡ್ತಾ ನಗಿಸ್ತಾ ಏನೋ ಒಂದು ನೋವೆಲ್ ಇರ್ತಾರೆ, ಆ ಮನ್ಸಗರ ಮಾಡಿ ಬರೋ ಪ್ರಯತ್ನ ಮಾಡ್ತೀನಿ. ನಮ್ಮಲ್ಲಿ ಸತ್ತವ್ರ ಮನೇಲಿ ಹಾಸ್ಯನ ಅಂತಾರೆ ಕೆಲವರು. ಯಾಕೆ ಹಾಸ್ಯನೇ ಪಡಬೇಕು, ವಿಧಿ ಇಲ್ಲ. ಏನು ಮಾಡೋಕ್ಕಂತಂದರೆ ಯಾಕೆ ಹೇಳ್ಬೇಕದನ್ನು ಅಂದರೆ ಮನುಷ್ಯ ಹತ್ತು ಅಗರಾಗಬೇಕು, ನಕ್ಕು ಸಮಾಧಾನ ಆಗಬೇಕು, ಹೇಳೋದಾರಿ ಸರ್. ಈಗ ಅವರು ಅಳ್ತಿರ್ತಾರೆ, ತಂದೆ ಕಳ್ಕೊಂಡು ಮಗನ ಕಳ್ಕೊಂಡು. ನಾನು ಅಳೋದೇ ಆದರೆ ನಾನು ಯಾಕೆ ಹೋಗ್ಬೇಕಲ್ಲಿ? ಈಗ ನೋವನ್ನು ಮರೆಸ್ಲಿಕ್ಕೆ ಮುದ್ದೆ ಯಾವ ಸರ್? ನಗು. ಅಂದರೆ ಅಲ್ಲೇನು ಅಶ್ಲೀಲವಾದ ಪದ ಬಳಸಲ್ಲ ನಾವು. ಯಾವುದೋ ಒಂದು ನೀತಿ ಕತೆ, ಒಂದು ಸಾಮಾಜಿಕ ಕತೆ ಹೇಳ್ತಾ ಸ್ವಲ್ಪ ಅವ್ರನ್ನ ಮನಸ್ಸನ್ನು ಪರಿವರ್ತನೆ ಮಾಡೋ ಪ್ರಯತ್ನ ಮಾಡ್ತೀವಿ. ಈಗ ಸತ್ತವ್ರ ಮನೆಯಲ್ಲಿ ಹೋದಾಗ ಅಲ್ಲಿ ಕೆಲವೊಂದು ಹಾಸ್ಯ ಪ್ರಸಂಗಗಳಾಗತ್ತೆ. ನೀವು ಹೇಳೋ ಕತೆ ಅಲ್ಲ, ಹೌದು. ಸತ್ತವ್ರ ಮನೆಗಳಲ್ಲಿ ನಿಮಗೆ ಕಾಲ್ ಮಾಡಿದಾಗ, ಹೌದು, ಅಥವಾ ಅಲ್ಲೇ ಏನೋ ಒಂದಷ್ಟು ಹಾಸ್ಯ ಪ್ರಸಂಗಗಳಾಗತ್ತೆ. ತುಂಬಾ ಆಗುತ್ತೆ ಸರ್. ಯಾವ ಥರ ಯಾವ್ದಾದ್ರು ಒಂದೆರಡು ಹೇಳ್ಬೋದಾ? ತುಂಬಾ ಆಗುತ್ತೆ ಸರ್. ಫೋನ್ ಮಾಡ್ತಾರೆ, ಫೋನ್ ಮಾಡಿ ಸರ್ ನಮ್ಮಪ್ಪ ಕಾರ್ಯಕ್ರಮ ಬನ್ನಿ ಮೊದಲು ಹೇಳ್ತಾರೆ, ಇಲ್ಲಪ್ಪ ನಾನು ಬರೋಕ್ಕಾಗಲ್ಲ ಅಂತೀನಿ. ಆಮೇಲೆ ಮತ್ತೆ ಫೋನ್ ಮಾಡ್ತಾರೆ. ಅವೆಲ್ಲ ಸ್ವಲ್ಪ ಜಾಸ್ತಿ ಕಾಲ್ ಬರೋದು 9 ಗಂಟೆ 10 ಗಂಟೆ ರಾತ್ರಿ ಮೇಲೆ. ನಮ್ಮಪ್ಪ ನಿಮ್ಮ ಹೆಸರು ಹೇಳ್ಬಿಟ್ಟು ಸತ್ತೋಗ್ಬಿಟ್ಟು ಅನ್ಸ ಅಂತ. ನಾನು ನನ್ನ ಹೆಸರು ಯಾಕೆ ಹೇಳ್ದ ಅಂತೀನಿ. ಅಲ್ಲ, ನಿಮ್ಮಿನ ಸಾವಾಗಿಲ್ಲ, ನಿಮ್ಮ ಕೆಲ ಆಡ್ಸೋನು ಹೇಳ್ಬಿಟ್ಟು ಸತ್ತವನೆ ಅಂತ ಹೇಳ್ತಾರೆ. ಅದೊಂದು ಹೇಳ್ತಾರೆ. ಪಾಪ ಕೆಲವು ಗ್ರಾಮದವರು, ಏನು ಸರ್ 5 ಸಲ ಕರೆದ್ರು ನೀವು ಬರಲಿಲ್ಲ, ಈಗ ಒಂದು ಕೆಲಸ ಮಾಡಿ ಹಾಸ್ಪಿಟ್ಲ್ ಅಡ್ಮಿಟ್ ಆಗವ್ರೆ, ಮಾಸ್ಕ್ ಹಾಕವ್ರೆ, ನೀವು ಹೇಳಿದ ಡೇಟಿಗೆ ತೆಗಿತೀವಿ, ಹೇಳ್ರಿ ಡೇಟ್ ಬರ್ಕೊಳ್ರಿ ಅಂತ. ನೀವು ಹೇಳಿದ ಡೇಟಿಗೆ ತೆಗಿತೀವಿ, ಹೇಳ್ರಿ ಡೇಟ್ ಬರ್ಕೊಳ್ರಿ ಅಂತ. ಇವೆಲ್ಲ ನೈಜವಾಗಿ ನಡೆದ ಘಟನೆಗಳು ಸರ್. ಒಟ್ಟಿನಲ್ಲಿ ಮಂಡ್ಯ ಜಿಲ್ಲೆ, ಮದ್ದೂರು, ಮೈಸೂರು ಕಡೆ ಎಲ್ಲ ಯಾರು ಸಾವಾದ್ರೆ ನೀವು ಇರಲೇಬೇಕು. ತುಂಬ ಇದೆ ಸರ್. ಈಗ ನಮ್ಮ ಥರ ಸುಮಾರು ನನ್ನ ತುಂಬ ಸಂತೋಷ ಏನಂದರೆ, ಇವಾಗ ಮಂಡ್ಯ, ಮೈಸೂರು, ರಾಮನಗರ, ಚನ್ನಪಟ್ಟಣ, ಬೆಂಗಳೂರಲ್ಲಿ ನೋಡ್ಕೊಂಡು 20 ಟೀಮ್ ಇದಾವೆ ಸರ್ ನಮ್ಮ ಥರ ಕಾರ್ಯಕ್ರಮ ಮಾಡೋರು. ಓ ಹೌದಾ? ಮಾಡ್ತಾರೆ ಸರ್. ನಮ್ಮ ಹತ್ರ ಎಲ್ಲರೂ ನಂಬರು ಇದೆ ಸರ್. ಯಾವ್ದಾದ್ರು ನಂಬರ್ ಇದೆ ಅಂದರೆ ಎಲ್ಲ ನಮ್ಮನ್ನು ನಾನು ಕಳಿಸ್ಕೊಡ್ತೀನಿ. ಯಾರೊಬ್ಬರು ಕಾರ್ಯಕ್ರಮ ಮಾಡ್ತಾರೆ. ನನಗೆ ಖುಷಿಯಾಗಿದ್ದು, ನಾನು ಇವ್ರನ್ನ ಭೇಟಿ ಮಾಡೋಕ್ಕೆ ಹೋಗಿದ್ದೆ. ಈ ಥರ ಕಾರ್ಯಕ್ರಮಕ್ಕೆ ಬರ್ಬೋದಾ, ಸಿಗ್ಬೋದಾ, ಹೇಗೆ ಅಂತ. ನಾವು ಇವ್ರನ್ನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ವಿ. ನನಗೆ ಒಂದು ಬೇಜಾರು ಏನಂದರೆ, ಸೋಷಿಯಲ್ ಮೀಡಿಯಾದಲ್ಲಿ ಇವ್ರು ಹೇಳೋ ಹಾಸ್ಯ ಕಥೆಗಳನ್ನು, ಉಪಕಥೆಗಳನ್ನು ಎಲ್ಲರೂ ಇವ್ರ ಧ್ವನಿನ ಇಟ್ಕೊಂಡು ಅವ್ರು ಆ್ಯಕ್ಟ್ ಮಾಡಿ ತುಂಬ ಜನ ಇವ್ರಿಗೆ ಕ್ರೆಡಿಟ್ಸ್ ಕೊಡ್ತಿಲ್ಲ. ಅವ್ರಿಗೆ ಫಾಲೋವರ್ಸ್ ಜಾಸ್ತಿ ಆಗ್ತಿದ್ದಾರೆ, ಅವರು ಅದರಿಂದ ಹಣ ಸಂಪಾದನೆ ಕೂಡ ಮಾಡ್ತಿದ್ದಾರೆ. ದಯವಿಟ್ಟು ಒಂದು ಕ್ರೆಡಿಟ್ಸ್ ಕೊಡಿ, ಅಥವಾ ನಿಮಗೆ ಬರ್ತಾ ಇರೋ ಏನೋ ಮಾನಿಟೈಸೇಷನ್ ಏನಿದೆ ಅದರಲ್ಲಿ ಸ್ವಲ್ಪ ಇವ್ರಿಗೆ ಕೊಡಬಹುದು ಅನ್ನೋದು ನನ್ನ ಅಭಿಪ್ರಾಯ. ನನಗೆ ಗೊತ್ತಿಲ್ಲ ನಿಮ್ಮ ಇದು ಏನಿದೆ ಅಂತ, ಬಟ್ ನನಗಂತೂ ಹಾಗೆ ಅನ್ನಿಸ್ತು. ಇವ್ರು ಹೇಳಿರೋ ಕಥೆಗಳನ್ನು ಇವರೇ ಧ್ವನಿನೇ ಬಳಸಿ ನಾವು ಆ್ಯಕ್ಟ್ ಮಾಡಿ ನಾವು ಫೇಮಸ್ ಆಗೋದು ಒಂದು ಸ್ವಲ್ಪ ಕೃತಿ ಚೌರ್ಯ ಥರ ಅದು. ಸೊ ದಯಮಾಡಿ ಯಾರಾದರೂ ಕ್ರೆಡಿಟ್ಸ್ ಕೊಡ್ತಿದ್ರೆ ದಯವಿಟ್ಟು ಕ್ರೆಡಿಟ್ಸ್ ಕೊಡೋದು ಕಂಟಿನ್ಯೂ ಮಾಡಿ. ಹಾಗೆ ಏನಾದರೂ ತುಂಬ ಹಣ ಸಂಪಾದನೆ ಮಾಡ್ತಿದ್ರೆ ಇವರಿಗೂ ಒಂದು ಸ್ವಲ್ಪ ಕೊಡಿ. ಇವ್ರಿಗೆ ನಿಮ್ಮ ಹಣದ ಅನಿವಾರ್ಯತೆಯೂ ಇಲ್ಲ, ಅವಶ್ಯಕತೆಯೂ ಇಲ್ಲ, ಆದರೆ ಅದೊಂದು ನ್ಯಾಯ ಅಲ್ವಾ? ಹೌದು. ನಿಮ್ಮ ಗಮನಕ್ಕೆ ಬಂದಿದೆಯಾ ನಿಮ್ಮ ಹೆಸರು ಬಳಸ್ಕೊಂಡು ತುಂಬ ಜನ ಸರ್ ಮಾಡ್ತಿದ್ದಾರೆ ಸರ್? ಅದನ್ನು ನಾವು ಕೇಳಂಗಿಲ್ಲ, ಯಾರೋ ನಿಮ್ಮಂಥವ್ರು ಹೇಳ್ಬೋದು ಅಷ್ಟೇ. ಅದಕ್ಕೆ ಕೇಳಿದ್ರೆ ಈ ಮನುಷ್ಯನಿಗೆ ದುರಾಸೆ ಅನ್ಕೋತಾರೆ. ಅದರಿಂದ ನನಗೆ ಅದರ ಒಂದು ಪಾಲಿಸ್ಲಿ ಸರ್. ಯಾರ್ದಿ ಧ್ವನಿ ಅಂತ ಕೇಳಿದಾಗ, ಇದು ನಂದಲ್ಲ ಧ್ವನಿ, ಇದು ಶಿವಾರ ಉಮೇಶ್ ಅಂತಾರ ಹಾಕ್ಬೋದಲ್ಲ, ನೀವೇನು ಅಂತ ಆಗ್ತಾ ಇದ್ರಿ, ಥ್ಯಾಂಕ್ ಯುಗಳಿಗೆ ನಂದೇ ಧ್ವನಿ ಅಂತ. ಇದು ತುಂಬ ತಪ್ಪು ಮತ್ತು ಬೆಳವಣಿಗೆಗೆ ಮಾರಕ. ನಿಮ್ಮ ಬೆಳವಣಿಗೆಗೆ ಇದು ಮಾರಕ ಆಗ್ತದೆ. ಯಾರ ನೇರವಾಗಿ ಒಂದು ಕಾರ್ಯಕ್ರಮ ಬನ್ನಿ ಕಲ್ಬಿಟ್ಟು ಆ ಧ್ವನಿಲಿ ಮಾತಾಡ್ರಿ ಏನು ಮಾಡ್ತೀರಿ? ಯಾರ ನೇರವಾಗಿ ಒಂದು ಕಾರ್ಯಕ್ರಮ ಬನ್ನಿ ಕಲ್ಬಿಟ್ಟು ಆ ಧ್ವನಿಲಿ ಮಾತಾಡ್ರಿ ಏನು ಮಾಡ್ತೀರಿ? ಸರ್, ಇತ್ತೀಚೆಗೆ ಮದುವೆ ಆಗ್ತಾ ಇರೋ ಜೋಡಿಗಳ ಬಗ್ಗೆ, ವಿಶೇಷವಾಗಿ ಹೆಣ್ಮಕ್ಳು ಅವ್ರ ಮದುವೆ ಆಗೋ ಹುಡುಗನ ಬಗ್ಗೆ ಇರೋ ಮೆಂಟಾಲಿಟಿ ಅಥವಾ ಎಕ್ಸ್ಪೆಕ್ಟೇಷನ್ಗಳು
ಹೇಗಿರುತ್ತೆ ಅನ್ಸುತ್ತೆ ನಿಮಗೆ? ಸರ್ ಅವರು ಮದುವೆ ಈಗಿನ ಹೆಣ್ಮಕ್ಳ ಭಾವನೆ ಏನಂದರೆ ನಾನು ಮದುವೆ ಆಗಬೇಕು, ಒಂದು ಕುಟುಂಬ ಆಗಬೇಕು, ನನಗೆ ಪತಿ, ಆ ಮನೆಯಲ್ಲಿ ಇಡೀ ಕುಟುಂಬದ ನನ್ನ ನಿರ್ವಹಣೆ, ನಾನೊಬ್ಬ ಜವಾಬ್ದಾರಿಯುತವಾದಂಥ ಸೊಸೆ ಆ ಮನೆಗೆ, ಇವೆಲ್ಲ ಇಲ್ಲ ಸರ್. ಅವ್ರು ಇನ್ನೇನಿಲ್ಲ, ಭದ್ರತೆ. ಅವ್ರು ಹೆಂಗವ್ರೆ, ಅವ್ರ ಕೆಲಸದಲ್ಲಿ ಅವರ ಅದು ಸರ್ಕಾರಿ ಕೆಲಸನ, ಅವ್ರು ಹೋಗ್ಬಿಟ್ರೆ ನನಗೆ ಕೆಲಸ ಸಿಗುತ್ತಾ ಅಥವಾ ಆಸ್ತಿ ಎಲ್ಲ ಇದೆಯಾ ನೋಡಿ. ಒಬ್ಬ ವ್ಯಕ್ತಿ ಸತ್ತೋದ್ರೆ ಮುಂದೇನು ಯೋಚನೆ ಮಾಡೋರಿಗೆ ನಮಗೂ ಸಾವು ಬರ್ತದೆ ಅಂತ ಗೊತ್ತಿಲ್ಲ, ಇದು ಸಮಸ್ಯೆ. ಮತ್ತು ಆ ಹೆಣ್ಮಕ್ಳೆಲ್ಲ ಎಲ್ಲರೂ ಆಸೆ ಪಡೋದು ಇಷ್ಟೇ, ನಾನು ಹೇಳ್ದಂಗೆ ಕೇಳೋ ಗಂಡ ಬೇಕಂತ. ಹಂಗಂದ್ಬಿಟ್ಟು ಹೋಗಿ ಡಾಕ್ಟ್ರ್ ಆಯ್ಕೆ ಮಾಡ್ಕೊಂತಾರೆ, ಇಂಜಿನಿಯರ್. ನನಗೆ ಅನ್ನಿಸ್ತತೆ ನಾನು ಹೇಳೋದಕ್ಕೆಲ್ಲ ಓಕೆನೂ ಗಂಡ ಬೇಕಂದರೆ ಅವರು ಸುಮ್ಮನೆ ಕಂಡಕ್ಟ್ರ್ ಮದುವೆ ಆಗೋದು ಒಳ್ಳೆಯದು ಅಂತ. ಯಾಕೆಂದರೆ ಈಗ ಡಾಕ್ಟ್ರ್ ಮದುವೆ ಆಗ್ತಾರೆ ಅಂತ ಇಟ್ಕೊಳ್ಳಿ, ರೀ ಒಂದು ನೆಕ್ಲೆಸ್ ಮಾಡಿಸ್ಕೊಡಿ ಅಂದರೆ ಅವ್ರೇನಂತಾರೆ ಡಾಕ್ಟ್ರು, ಈಗಲೇ ಯಾವುದು ಹೇಳೋಕ್ಕಾಗಲ್ಲ ಅಂತಾರೆ, ಅವ್ರು ಹೇಳೋ ಅಭ್ಯಾಸ. ಇಂಜಿನಿಯರ್ ಮದುವೆ ಆಯ್ತಾರೆ, ರೀ ಒಂದು ಲಾಂಗ್ ಸರ ಮಾಡಿಸ್ಕೊಡ್ರಿ, ಪ್ಲ್ಯಾನ್ ಮಾಡುವ ಇರೋ ಅಂತ, ಅವರು ಮಾಡಿಸ್ಕೊಡಲ್ಲ. ಇನ್ನು ಒಬ್ಬ ಲಾಯರ್ ಮದುವೆ ಆದರು ಅಂತ ಇಟ್ಕೊಳ್ಳಿ, ಅವರು ಡಿಸೆಂಬರ್ 20 ಮೇಲೆ ನೋಡೋಣ ಅಂತಾರೆ. ಅದ್ರ ಬದಲು ಕಂಡಕ್ಟ್ರ್ ಆಗಿಬಿಟ್ರೆ ನೆಕ್ಲೆಸ್ ಮಾಡಿಸು ರೈಟ್, ಲಾಂಗ್ ಸರ ಮಾಡಿಸು ರೈಟ್, ಎಲ್ಕ ಓಕೆ ಅನ್ಬೇಕಲ್ಲ, ಎಲ್ಕ ರೈಟ್ ಅನ್ನೋ ಕಂಡಕ್ಟ್ರೇ ಬೆಟ್ರ್ ಅವ್ರಿಗೆ. ಕಂಡಕ್ಟರ್ ಆಗಬೇಕು ಅಂತ ಅಷ್ಟೇ. ಇನ್ನೇನು ಎಲ್ಲಕ್ಕ ರೈಟ್ ಅನ್ಬೇಕಾರೆ ಅವರೇ ಆಗ್ಬೇಕಲ್ಲ ಸರ್, ರೈಟ್ ಅನ್ಬಿಡ್ಲಿ ಅಂತ. ಈ ಇಂಜಿನಿಯರು, ಡಾಕ್ಟರು ಇದ್ರ ಬಗ್ಗೆ ಮಾತಾಡಬೇಕಾದ್ರೆ ನಮ್ಮಲ್ಲಿ ಪರಿಶ್ರಮ ನೀಟ್ ಅಕಾಡೆಮಿ ಮತ್ತು PU ಕಾಲೇಜ್ ಅಂತ ಇದೆ ಸರ್. ಹೌದು ಸರ್, ಹೌದು. ಸೊ ಅಲ್ಲಿ ಈ ಬೇರೆ ಊರುಗಳಿಂದ ಬರೋರು ಇಂಥವ್ರಿಗೆ SSLC ಆದಮೇಲೆ ಬಂದು ಅಲ್ಲಿ ಸೇರಿಕೊಂಡ್ರು, PUC ಅಲ್ಲೇ ಓದಿಸ್ತಾರೆ ಮತ್ತು NEETಗೆ ಗೈಡ್ ಮಾಡ್ತಾರೆ ಮತ್ತು ಅವರನ್ನು ಡಾಕ್ಟ್ರನ್ನಾಗಿ ತಯಾರು ಮಾಡ್ತಾರೆ, ಡಾಕ್ಟ್ರ್ ಓದಿಸ್ತಾರೆ ಮತ್ತು ಇಂಜಿನಿಯರಿಂಗಿಗೂ ಕೂಡ ಗೈಡೆನ್ಸ್ ಕೊಡ್ತಾರೆ ಅವರು. ಸುಮಾರು 50 ಎಕ್ಸ್ಪರ್ಟ್ಸ್ ಲೆಕ್ಚರರ್ ಇದ್ದಾರೆ, ಒಳ್ಳೆ ಹಾಸ್ಟೆಲ್ ಫೆಸಿಲಿಟಿ ಕೂಡ ಇದೆ. ಪ್ರತಿ ವರ್ಷ ಒಂದು 500ರಿಂದ 600 ಜನನ್ನ ಡಾಕ್ಟ್ರನ್ನಾಗಿ ಅವರು ರೂಪಿಸ್ತಾ ಇದ್ದಾರೆ. ಅವ್ರ ಕಡೆಯಿಂದ ಒಂದು ಗಿಫ್ಟ್ ಇದೆ ಸರ್ ನಿಮಗೆ, ಪರಿಶ್ರಮ PU ಕಾಲೇಜ್ ಮತ್ತು ನೀಟ್ ಅಕಾಡೆಮಿ. ಖಂಡಿತ ಧನ್ಯವಾದಗಳು. ಪರಿಶ್ರಮ PU ಕಾಲೇಜ್, ನೀಟ್ ಅಕಾಡೆಮಿ. ಇವ್ರಿಗೂ ಒಂದು ಹಾಡ್ಬಿಡ್ತೀರಾ? ನಮ್ಮ ಚಿಕ್ಕಬಳ್ಳಾಪುರದ ಶಾಸಕರು ಪ್ರದೀಪ್ ಈಶ್ವರ್ ಸರ್ ಅವರ ಸಾರಥ್ಯದಲ್ಲಿ. ವಿದ್ಯೆ ಎಂಬುದೇ ಸಾರ್ಥಕವಯ್ಯ, ಶ್ರಮಪಟ್ಟರೆ ನಮಗೆ ದೊರಕುವುದಯ್ಯ, ಶ್ರಮದ ಜೊತೆಗೆ ಪರಿಯಾಗಲಿ ಪರಿಶ್ರಮ ಸೇರಿರಿ, ವೈದ್ಯರಾಗುವ ಆಸೆ ಅಂಬರವ ಮುಟ್ಟಿರಿ, ಶುಭವಾಗಲಿ ಪರಿಶ್ರಮಕ್ಕೆ, ಶುಭವಾಗಲಿ ಪರಿಶ್ರಮಕ್ಕೆ. ಸರ್, ಹುಡುಗಿ ಮದುವೆ ಆಗೋಳ ಎಕ್ಸ್ಪೆಕ್ಟೇಷನ್ ಹೇಳಿದ್ರೆ ಇತ್ತೀಚಿನ ತುಂಬ ಹುಡುಗರಿಗೆ ಹೆಣ್ಮಕ್ಳು ಸಿಗ್ತಿಲ್ಲ ಸರ್. ಹೌದು, ಮದುವೆಗೆ. ಹೌದು. ಅವ್ರ ಪರಿಸ್ಥಿತಿ ಬಗ್ಗೆ ಅಥವಾ ಅವ್ರಿಗೇನಾದ್ರು ಸಂದೇಶ ಕೊಡೋಂಗಿದ್ರೆ ಏನು ಸರ್? ಖಂಡಿತ ಸರ್. ಯಾಕೆಂದರೆ ಮದುವೆ ಅನ್ನೋದು ಮನುಷ್ಯನ ಒಂದು ಹೊಸ ಜೀವನ ಇದ್ದಾಗೆ, ಅದಾಗಬೇಕು. ತುಂಬ ಹುಡುಗರಿಗೆ ಹೆಣ್ಣು ಸಿಗ್ತಾ ಇಲ್ಲ. ಅವ್ರಿಗೆ ಹೇಳೋದಿಷ್ಟೇ, ನಾವು ಇನ್ನೇನೋ ಮಾಡ್ಲಿಕ್ಕೆ ಆಗೋದಿಲ್ಲ, ಸ್ವಲ್ಪ ತಾಳ್ಮೆ ಇರಲಿ, ಸಿಗ್ಬೋದು, ಈ ವರ್ಷ ಇಲ್ಲಾಂದ್ರೆ ಮುಂದೆ ವರ್ಷ ಮದುವೆ ಆಗ್ಬೋದು. ಅದನ್ನು ದಯಮಾಡಿ ಹುಡುಗರು ಹತಾಶ ಆಗಬಾರ್ದು. ಹೆಣ್ಣು ಸಿಗ್ತಿಲ್ಲ ಅಂದ್ಬಿಟ್ಟು ಸಂದೇಹ ಆಯ್ತಲೇ ಓಟಿ ಹೊಡೆದ್ರೆ ಖಂಡಿತ ಸಿಗಲ್ಲ. ಇವ್ರು ಮತ್ತಷ್ಟು ಕುಡಿಯೋದು, ಮತ್ತಷ್ಟು ಪಾರ್ಟಿಗೆ ಹೋಗೋದು. ಆಗ ಯಾರೊಬ್ಬರು ಗಮನಿಸ್ತಿರ್ತಾರೆ ಅಕ್ಕಪಕ್ಕದ ಮನೆಯಲ್ಲಿ, ಹುಡುಗಂಗೆ ಒಂದು ಹುಡುಗಿ ನಮ್ಮದೇ ಮದುವೆ ಮಾಡಿಸೋಣ ಅಂತ. ಇನ್ನಾವಾಗ ರೋಡ್ ಅಳತೆ ಮಾಡ್ಕೊಂಬಂದು ಅವರು ಕ್ಯಾನ್ಸಲ್ ಮಾಡ್ತಾರೆ. ಅದಕ್ಕೆ ಸ್ವಲ್ಪ ತಾಳ್ಮೆ ತೊಗೊಳ್ಳಿ. ತಿಥಿ ಅಂತ ಒಂದು ಸಿನಿಮಾ ಬಂದಿತ್ತು ಸರ್, ನೀವೆಲ್ಲ ನೋಡಿದ್ರಿ. ನಮ್ಮ ಪಾಂಡವಪುರ ತಾಲೂಕು ನೊದೇಕೊಪ್ಲು ಅಂತ, ಗಡ್ಡಪ್ಪ ಅಂತ ಅಯ್ಯಪ್ಪ. ಏನಂದರೆ ಗೊತ್ತಿಲ್ಲ ಅವ್ರಿಗೆ, 83 ವರ್ಷ, ದೇಹದಲ್ಲಿ ಶಕ್ತಿ ಇಲ್ಲ, ಇನ್ನೇನು ನನ್ನ ಜೀವನವೇ ಮುಗಿದೋಯ್ತು ಅನ್ನುವಾಗ ಒಂದು ಒಳ್ಳೆಯ ಸಮಯ ಬಂತು. ಒಂದು ಸಿನಿಮಾ ಹೀರೋ ಆದರು. ಅವ್ರ ಸಿನಿಮಾ ಅಮೆರಿಕದವ್ರು ನೋಡಿದರು. 83 ವರ್ಷಕ್ಕೆ ತಿಥಿ ಫಿಲಮ್ ಗಡ್ಡಪ್ಪನಿಗೆ ಹೀರೋ ಪಟ್ಟ ಬಂದಿದೆ. ನಿಮಗೆ ಮದುವೆ ಆಗಲ್ವಾ? ಸ್ವಲ್ಪ ಸಮಾಧಾನಗಿರಪ್ಪ. ಈಗಿನ ತಂದೆ ತಾಯಂದ್ರಿಗೆ ಏನು ಸಂದೇಶ ಕೊಡ್ತೀರಾ ಸರ್? ಈಗಿನ ತಂದೆ ತಾಯಂದ್ರೆ ಅದೇ, ಮಕ್ಕಳಿಗೆ ಸಂಸ್ಕಾರಕ್ಕಿನ್ನ, ಸಂಬಂಧದ ಬೆಲೆಗಳಿಗಿನ್ನ, ಮಗ ಓದಿದರೆ ಮಾತ್ರ, ಅವನೊಂದು ಕೆಲಸ ತಗೊಂಡ್ರೆ ಮಾತ್ರ ನಮ್ಗೆ ಒಳ್ಳೆ ಮಗ ಅಂದ್ಕೊಂಡಿದ್ದಾನೆ ಸರ್. ಖಂಡಿತ ಅಲ್ಲ. ಒಳ್ಳೆ ಮಗ ಅಂದರೆ ಡಾಕ್ಟರ್ ಆದವರಲ್ಲ, ಒಳ್ಳೆ ಮಗ ಅಂದರೆ ಇಂಜಿನಿಯರ್ ಆದವರಲ್ಲ, ಒಳ್ಳೆ ಮಗ ಅಂದರೆ ದುಡ್ಡು ತರೋರು ಮಾತ್ರ ಅಲ್ಲ. ಯಾವ ಮಗ ತನ್ನ ತಂದೆ ತಾಯಿ, ತನ್ನ ಏರಿಯಾದಲ್ಲಿ, ತನ್ನ ಗ್ರಾಮದಲ್ಲಿ, ತನ್ನ ಬಂಧುಗಳ ನಡುವೆ ತಲೆ ಎತ್ತಿ ನಡೆಯೋಂಗೆ ಬದುಕ್ತಾವನೆ, ಅವನು ಒಳ್ಳೆ ಮಗ. ಅಂಥ ಮಗನ ಪಡೆಯೋ ಪ್ರಯತ್ನ ಮಾಡಿ, ಅಂಥ ಮಗಳು ಪಡೆಯೋ ಪ್ರಯತ್ನ ಮಾಡಿ. ಸಂಸಾರ ಮಾಡೋಕ್ಕೆ ಮುಂಚೆ ಸಂಸ್ಕಾರ ಕಲ್ತ್ಕೊಳ್ಳಿ. ಖಂಡಿತ ಸರ್, ಖಂಡಿತ. ಸಂಸ್ಕಾರ ಇಲ್ಲದಿರೋ ಸಂಸಾರನೇ ಸಂಸಾರ ಅಲ್ಲ ಸರ್. ಇವತ್ತಿನ ಮಕ್ಕಳು ಕೇಳಿ ಸರ್, ABCD ಗೊತ್ತು, ಜನವರಿ ಫೆಬ್ರವರಿ ಗೊತ್ತು, ಸಂಡೆ ಮಂಡೆ ಗೊತ್ತು, ಚಿಕ್ಕಪ್ಪನ ಹೆಸರು ಗೊತ್ತಿಲ್ಲ ಸರ್ ಅವ್ರಿಗೆ. ನಿಮ್ಮ ಚಿಕ್ಕಪ್ಪನ ಹೆಸರು ಕೇಳಿ, ಹೇಳಲ್ಲ ಅವರು. ನಿಮ್ಮ ಮನೇಲಿ ಪೂಜೆ ಮಾಡ್ತೀವಿ, ದೇವ್ರ ಹೆಸರು ಹೇಳಿ, ಗೊತ್ತಿಲ್ಲ. ನಿಮ್ಮ ಪಕ್ಕದ ಮನೆ ಹೆಸರು ಹೇಳಿ, ಗೊತ್ತಿಲ್ಲ. ಇಂಗ್ಲೀಷೆಲ್ಲ ಕಲಿತವ್ರೆ, ಎಲ್ಲಿಗೆ ಹೋಗೋದು ಅಂತ. ನಮ್ಮ ಸಿಲೆಬಸ್ ಹಂಗೆ ಇದೆಯಲ್ಲ ಸರ್. ಹೌದು. ರಾಜರಾಜ ಚೋಳನ 3ನೇ ಹೆಂಡತಿಯ ಬಗ್ಗೆ 10 ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೊಡ್ತಾರೆ ಅಂತಾರೆ. ನಮ್ಮ ವಂಶವೃಕ್ಷ ಬರ್ಕೊಂಬನ್ನಿ ಅಂತ ಹೇಳೋದೇ ಇಲ್ಲ. ಯಾರೂ ಇಲ್ಲ. ನಿಮ್ಮ ತಾತನ ಹೆಸರು ನೋಡ ಬೇಬೆ ಅಂತಾರೆ ಸರ್. ಎಷ್ಟೋ ಜನಕ್ಕೆ ತಂದೆ ತಾಯಿ ಹೆಸರು ಗೊತ್ತಿಲ್ಲ. ಎಲ್ಲ ಕಾರ್ಯಕ್ರಮಕ್ಕೆ ಹೋದಾಗ ಕೇಳ್ತೀನಿ, ನಿಮ್ಮ ಕುಲದೇವ್ರು ಯಾವುದು, ನಿಮ್ಮ ಅಜ್ಜಿ ತಾತನ ಹೆಸರುಗಳಂತ ಕೇಳ್ತೀನಿ ಸರ್.
ಅವ್ರದ್ದೆಲ್ಲ ಯಾರು ಸಾರ್ ಜ್ಞಾಪಕ ಇಟ್ಕೊತಾರೆ ಅಂತಾರೆ. ಅವ್ರು 2 ಎಕರೆ ಹೊಲ ಬಿಟ್ಟು ಹೋದ ತಾನೆ ಇವ್ರು ಲೇಔಟ್ ಮಾಡ್ಕೊಂಡು ಕೂತಿರೋದು ಇವಾಗ. ನಮಗೆ ರಾಜರಾಜ ಚೋಳನ 3ನೇ ಹೆಂಡತಿ ಹೆಸರು ತಪ್ಪು ಬರ್ದಿರಿ 2 ಮಾರ್ಕ್ಸ್ ತೆಗೆದ್ಬಿಟ್ಟಿದ್ರು. ಮತ್ತೆ ಅವ್ರ ಹೆಂಡತಿ ಬೇಜಾರು ಮಾಡ್ಕೊಂಡ್ರು ಇಲ್ಲ ನಿಮಗಂತೂ ಬೇಜಾರಾಯ್ತು ಸರ್, ನಂಬರ್ ಆಯ್ತಾರಂತ ಬೇಜಾರಾಯ್ತು. ಹಾಗೆ ಸರ್. ಇವತ್ತಿನ ಕಾಲದ ಹುಡುಗಿರಿಗೆ ಅಂದರೆ ಮದುವೆ ಆಗೋರಿಗೆ ಇರೋ ಸಮಸ್ಯೆ ಏನು? ಇವತ್ತಿನ ಹೆಣ್ಮಕ್ಳಿಗೆ ಹೇಳೋದು ಒಂದೇ ಮಾತು, ಇದಕ್ಕಿಂತ ಒಳ್ಳೆಯ ಸಂಬಂಧ ಬರುತ್ತೇನೋ, ಇದಕ್ಕಿಂತ ಒಳ್ಳೆ ಹುಡುಗ ಸಿಗ್ತಾನೇನೋ ಅಂತ ನೀವು ಕಾಯ್ತಿದ್ದೀರಿ. ನಿಜ, ನನಗನ್ಸುತ್ತೆ ನೀವು ಕಾದರೆ ಇದಕ್ಕಿಂತ ಒಳ್ಳೆಯ ಸಂಬಂಧ ಬರ್ಬೋದು. ಆದರೆ ಅಷ್ಟರಲ್ಲಿ ನಿಮ್ಮ ವಯಸ್ಸಿರಲ್ಲ, ಅಷ್ಟರಲ್ಲಿ ನಿಮ್ಮ ಸೌಂದರ್ಯ ಇರಲ್ಲ, ಆಮೇಲೆ ಅವ್ರು ನಿಮ್ಮ ಒಪ್ಪಲ್ಲ. ಅರ್ಥ ಮಾಡ್ಕೊಳ್ಳಿ, ಸಿಕ್ಕಿದ್ನೇ ತಟ್ಟಿ ಸರಿ ಮಾಡಿಕೊಂಡ್ರೆ ಒಳ್ಳೇದು. ಒಳ್ಳೆ ಹೆಂಡತಿ ಅಂತ ಯಾರಿಗೂ ಸಿಗಲ್ವಂತೆ, ಇರೋರ್ನೇ ತೊಳೆದು ಬಳ್ದು ಚೆನ್ನಾಗಿ ಮಾಡ್ಕೋಬೇಕಂತೆ. ಹಾಗೆ ಹುಡುಗನು ಅಷ್ಟೇ ವಿಚಾರದಲ್ಲಿ ಸರ್. ಒಳ್ಳೆ ಗಂಡ ಅಂತಾನೂ ಯಾರಿಗೂ ಸಿಗಲ್ವಂತೆ, ಅವ್ರಿಗೆ ಇರೋರ್ನೇ ಹೊಡೆದು ಬಡ್ದು ರೆಡಿ ಮಾಡ್ಕೋಬೇಕಂತೆ. ಅಷ್ಟೇ ಸರ್, ಖಂಡಿತ. ಹಾಗೆ ಗಂಡನು ಜೀವನ ಇಲ್ಲಿ ಹೌದು 100% ಸರ್. ಪ್ರತಿಯೊಬ್ಬರದು ಅಷ್ಟೇ. ನಾವು ಬಯಸ್ತಂತ ಹೆಂಡ್ತಿ, ನಾವು ಬಯಸ್ತಂತ 75% ನಾವು ಅನ್ಕೊಂಡಂಗಿದ್ರೆ ನಾವೇ ಅದೃಷ್ಟವಂತರು. ಇನ್ನು 25 ಸರಿ ಹೋಗುತ್ತೆ ಸರ್. 75 ವ್ಯತ್ಯಾಸ ಇದ್ರೆ ಏನು ಮಾಡ್ಲಿಕ್ಕಾಗುತ್ತೆ? ನಮ್ಮಲ್ಲೂ ನ್ಯೂನ್ಯತೆ ಇರ್ಬೋದಲ್ಲ, ನಾವೇ ಸರಿ, ನಾವೇನು ಪ್ರಶ್ನಾತೀತರಲ್ಲ. ನಮ್ಮಿಂದ ಅವ್ರಿಗೇನು ತೊಂದರೆ ಕಾಣಿಸ್ತಾ ಅದು ನಾವು ತಿದ್ಕೋಬೇಕು. ನಿಮ್ದು ಈ ಗುಣಗಳು ಸರಿಯಿಲ್ಲ ಅಂತ ನಾವು ತಿದ್ದಿದ್ರೆ ಸಂಸ್ಕಾರ ಸಂಸಾರ. ನಿಮ್ಮ ಮಾತುಗಾರಿಕೆಗೆ ನಿಮಗೆ ನಿಮ್ಮ ಹೆಂಡತಿನೂ ಪ್ರೀತಿಸ್ತಾರೆ, ಬೇರೆಯವ್ರ ಹೆಂಡತಿರು ನಿಮ್ಮನ್ನು ಪ್ರೀತಿಸ್ತಾರೆ. ಪ್ರೀತಿಸಿರ್ಬೋದೇನೋ ಸರ್. ಆದರೆ ಆ ಪ್ರೀತಿ ಅವ್ರು ಯಾವ ಭಾವನೆ ಎಲ್ಲಾರು ಹೇಳ್ತಾರೆ ನಮ್ಗೆ ಗೊತ್ತಿಲ್ಲ. ಆಗ ನಾನು ಹೇಳ್ತೀನಿ, ಅಮ್ಮ ನನ್ನ ತಾಯಿ ರೂಪದಲ್ಲಿ ಬಂದು ಎಂಥ ಮಾತು ಹೇಳಿದೆ ಅಂತ, ನನ್ನ ತಾಯಿ ರೂಪದಲ್ಲಿ ಬಂದು ಎಂಥ ಮಾತು ಹೇಳಿದೆ ಅಂತ. ನಿಮ್ಮ ಹೆಂಡತಿ ಪಕ್ಕದಲ್ಲಿದ್ದಾಗ ಇಲ್ಲೇ ದೂರ ಇದ್ದಾಗ ಹಂಗೆ ಹೇಳ್ತೀನಿ ಸರ್, ಅದ್ರ ಬಗ್ಗೆ ಡೌಟ್ ಇಟ್ಕೋಬೇಡಿ. ನಂಬಿಕೆ ಅನ್ನೋದು ಅವತ್ತಿನ ದಾಂಪತ್ಯದಲ್ಲಿ ಹೇಗಿತ್ತು, ಇವತ್ತಿನ ದಾಂಪತ್ಯದಲ್ಲಿ ಹೇಗಿದೆ? ಇವತ್ತಿನ ಲವರ್ಸಲ್ಲೇ ಜಾಸ್ತಿ ಇದೆಯಾ ನಂಬಿಕೆ? ಇಲ್ಲ ಸರ್, ಖಂಡಿತ ಇಲ್ಲ. ನಂಬಿಕೆ ಅನ್ನೋದು ಅವತ್ತೇ ಇತ್ತು ಸರ್, ಇವತ್ತೇ ಕಡಿಮೆ ಇದೆ ನನ್ನ ಪ್ರಕಾರ. ಯಾಕೆಂದರೆ ಒಂದು ಹಳ್ಳಿಯಿಂದ ಗಂಡ ಹೆಂಡತಿ ಇಬ್ಬರು ಸಿಟಿಗೆ ಹೋಗ್ಬೇಕಾದ್ರೆ ಮೊದಲು ಅವ್ರ ಯಜಮಾನರು ಮುಂದೆ ಹೋಗ್ತಾ ಇದ್ರು, ಒಂದು 10 ಅಡಿ ದೂರದಲ್ಲಿ, ಅಕ್ಕಪಕ್ಕ ಹೋಗ್ತಿರ್ಲಿಲ್ಲ. 9 ಅಡಿ 10 ಅಡಿ ದೂರದಲ್ಲಿ ಹೆಂಡತಿ ಹೋಗ್ತಾ ಇದ್ರು. ಇವಾಗ ಮನೆಯಿಂದ ಆಚೆಗೆ ಹೋಗ್ಬೇಕಾದ್ರೆ ಕೈ ಹಿಡ್ಕೊಂಡೇ ಹೋಗೋದು ಸರ್. ಸ್ಕೂಟ್ರಲ್ಲಿ ನೋಡ್ಬೇಕು, ಒಪ್ಕೊಂಡೇ ಹೋಗ್ತಾರೆ ಸ್ಕೂಟ್ರಲ್ಲಿ ಕೂತ್ಕೊಂಡು. ಯಾಕೆ ಅಂತ ಕೇಳಿ ಸರ್, ಅವತ್ತು ಆ ಹಳ್ಳಿಯಿಂದ ಹೊರಟ ದಂಪತಿಗಳಲ್ಲಿ ನಂಬಿಕೆ ಇತ್ತು ಸರ್. ಮುಂದೆ ನಮ್ಮ ಯಜಮಾನ್ರು ಹೋಗ್ತಿದ್ದಾರೆ ಅಂತ ಹಿಂದೆ ಹೋಗೋ ಹೆಂಡತಿಗೆ ನಂಬಿಕೆ ಇತ್ತು, ಆ ಮುಂದೆ ಹೋಗೋ ಯಜಮಾನಿಗೆ ನಂಬಿಕೆ ಇತ್ತು, ನನ್ನ ಹೆಂಡತಿ ಹಿಂದೆ ಬರ್ತಿದ್ದಾಳೆ ಅಂತ. ಅದಕ್ಕೆ ಅವ್ರು ಹಂಗೆ ಹೋಗ್ತಿದ್ರು. ಇವಾಗ ಇವ್ರಿಗೆ ನಂಬಿಕೆ ಇಲ್ಲ ಸರ್. ಕೈ ಬಿಟ್ರೆ ಇವಳು ಯಾವ ಕಡೆ ಓಡ್ಬಿಡ್ತಾಳೋ ಅಂತ ಇವನಿಗೆ ಭಯ, ನಾನು ಕೈ ಬಿಟ್ರೆ ಇವನು ಯಾವ ಕಡೆ ಓಡೋಯ್ತಾನೆ ಅಂತ ಅವ್ಳಿಗೆ ಭಯ. ಅದಕ್ಕೆ ಕೈ ಬಿಗೆಗೆ ಹಿಡ್ಕೋತಾರೆ, ಹಪ್ಕೊಂಡೇ ಕೂತ್ಕೊಂತಾರೆ. ನಂಬಿಕೆ ಕಳ್ಕೊಂಡ್ರೆ ಇವತ್ತೇ ಹೊರತು ಖಂಡಿತ ಅವರಲ್ಲ. ಸರ್, ಮಲಗಿದ ತಕ್ಷಣ ನಿದ್ದೆ ಬರಬೇಕು ಅಂದರೆ ಏನು ಮಾಡಬೇಕು ಸರ್? ನೋಡೋದು ರುಚಿ ಸರಿಯಾಗಿರ್ಬೇಕು ಸರ್. ಮಲಗಿದ ತಕ್ಷಣ ನಿದ್ದೆ ಬರಬೇಕಂದ್ರೆ ಮನುಷ್ಯ ಕಲ್ಮಸ ಇಲ್ಲದೆ ಇರಬೇಕು. ಆದರೆ ಯಾಕೋ ವ್ಯತ್ಯಾಸ ಸರ್. ನಾವು ಯಾವ್ದಾರು ಮನೆ ಫಂಕ್ಷನ್ಗೆ ಹೋಗ್ತೀವಿ ಸರ್, ಉದಾಹರಣೆ ಗೃಹ ಪ್ರವೇಶ ಅಂದ್ಕೊಳ್ಳಿ. ಹೋದಾಗ ನಮ್ಮನ್ನು ಹೆಂಗೆ ಕರೆದ್ರು, ಹೆಂಗೆ ಮಾತಾಡ್ಸಿದ್ರು, ಹೆಂಗೆ ಊಟ ಹಾಕಿದ್ರು, ಹೆಂಗೆ ಕಳಿಸ್ಕೊಟ್ರು, ಇಷ್ಟು ನೋಡ್ಕೊಂಬನ್ನಿ ಸರ್, ನಿದ್ದೆ ಬರುತ್ತೆ. ಅದು ಬಿಟ್ಟು ಅವ್ರ ಮನೆ ಸೋಫಾ ಸೆಟ್ ಹೆಂಗಿತ್ತು, ಅವ್ರ ಕುತ್ಕಲ್ಲಿ ಚೈನ್ ಹೆಂಗಿತ್ತು, ಅವ್ರ ಕೆಲ ಕಡೆಗೆ ಹೆಂಗಿತ್ತು ನೋಡ್ಕೊಂಬನ್ನಿ. 2 ದಿವಸ ನಿದ್ದೆ ಬರಲ್ಲ, ಮನೇಲಿ ತಪ್ಪಲೆಲ್ಲ ತಗೋಗ್ತವೆ, ಎಲ್ಲಿ ಬರೋಕ್ಕೆ ಸಾಧ್ಯ ನಿದ್ದೆ? ಅದಕ್ಕೆ ನಿದ್ರೆ ಬರಬೇಕಾದ್ರೆ ಯಾವ ಮೆಡಿಷನ್ ಬೇಡ, ನಮ್ಮ ಮನಸ್ಥಿತಿಯೇ ಒಳ್ಳೆ ನಿದ್ದೆ ಖಂಡಿತ ಬರುತ್ತೆ. ನಾನು ಇತ್ತೀಚೆಗೆ ನಿಮ್ಮ ವಿಡಿಯೋ ನೋಡಿದ್ದೆ ಸರ್. ಆ ವಿಡಿಯೋದಲ್ಲಿ ನೀವು ಒಂದು ಹೇಳ್ತೀರಾ, ಕ್ರಿಕೆಟ್ ಮತ್ತು ಜೀವನ ಎರಡೂ ಒಂದೇ ಅಂದ್ರಿ. ಖಂಡಿತ. ಅದು ಹೇಗೆ ಸರ್? ಖಂಡಿತ. ಯಾಕೆಂದರೆ ಮೊದಲು ಟೆಸ್ಟ್ ಮ್ಯಾಚ್ ಇತ್ತು, ಆಮೇಲೆ ಒಡೆಯ ಅಂತ ಬಂತು, 40-50 ಓವರ್ ಮ್ಯಾಚು. ಈಗ 20-20 ಬಂದಿದೆ. ನಮ್ಮ ಲೈಫ್ ಸರ್ ಅದು. ನಮ್ಮ ಮುತ್ತಾತನ ಕಾಲದ ಟೆಸ್ಟ್ಗೂ ನಮ್ಮ ಮುತ್ತಾತನಿಗೂ ತುಂಬ ಸಂಬಂಧ ಇತ್ತು. ಟೆಸ್ಟಲ್ಲಿ ಹೆಂಗೆ ಗೊತ್ತಾ ಸರ್, ವಿಕೆಟ್ ಕಾಯ್ಕೋ, ರನ್ ಹೊಡಿದೇ ಇದ್ರೂ ಪರವಾಗಿಲ್ಲ. ನಮ್ಮ ಮುತ್ತಾತನ ಜೀವನ ಹಂಗೆ ಇತ್ತು, ಜೀವನ ನೋಡ್ಕೋ, ದುಡ್ಡು ಸಂಪಾದನೆ ಮಾಡಿದ್ರೆ ಪರವಾಗಿಲ್ಲ. ಟೆಸ್ಟ್ ಹೋಯ್ತಾ ಸರ್, ಹೊಡೆಯ ಬಂತ, ಕೊನೆ ಪಕ್ಷ ಬಾಲ್ ಟು ಬಾಲ್ ರನ್ ನೋಡಿ ಅಂತ ಕ್ರಿಕೆಟ್ ಅವರು. ನಮ್ಮವ್ರು ಏನು ಶುರು ಮಾಡೋರು, ನಮ್ಮ ಅಪ್ಪನ ಕಾಲದವರು ಇರು ಗಂಟು ಸಂಪಾದನೆ ಮಾಡು ಅಂತ ಶುರು ಮಾಡಿದ್ರು. ಈಗ ಅದು ಹೋಯ್ತಾ ಸರ್, ಈಗ 20-20 ಬಂದಿದೆ. ನೀನು 3 ಓವರ್ ಮ್ಯಾಚ್ ಆಡು, ಔಟ್ ಆಗೋಷ್ಟರಲ್ಲಿ ಒಂದು 60 ರನ್ ನೋಡಿ ಅಂತ. ಈಗ ನಮ್ಮ ಮಕ್ಳು ಅನ್ಕೋತಾವ್ರು ಸರ್, ನಮ್ಮಪ್ಪ ಈ 30 ವರ್ಷಕ್ಕೆ ನೆಗದು ಬಿದ್ದರೂ ಪರವಾಗಿಲ್ಲ, 2 ಕೋಟಿ ಮಾಡಿಬಿಟ್ಟು ಹೋಗಲಿ ಅಂತ. ಜೀವನ ಮತ್ತು ಕ್ರಿಕೆಟ್ ಎರಡು ಒಂದೇ ಆಗಿದೆ ಸರ್. ಔಟ್ ಆಗಕ್ಕೆ ಮುಂಚೆ ಹೊಡೆದ್ಬಿಟ್ಟು ಅಷ್ಟೇ ಸರ್. ನೀವು ಸಾಹಿತ್ಯ 40 ವರ್ಷಕ್ಕೆ ಸಾಹಿತ್ಯ ಪರವಾಗಿಲ್ಲ, ಗೊತ್ತು ನಮಗೆ, ಹೋಗುವೆ ಅಷ್ಟೊಂದು 2-3 ಕೋಟಿ ಮಾಡಿಲ್ಲ ಹಂಗೆ ಅಂತಾರೆ ಸರ್. ಆಮೇಲೆ ಸತ್ತೋಗ್ಬಿಟ್ನಂತೆ ಅಂದರೆ ಹೌದಾ, ಆಮೇಲೆ ಕೇಳ್ತಾರೆ, ಇನ್ನು ಆಸ್ತಿನ ಮಾಡಿದ್ನ, 2 ಮನೆ ಇದೆ ರೀ, ಬಾಡಿಗೆ ಮನೆ ಇದೆ, ಹಂಗಾರೆ ಪರವಾಗಿಲ್ಲ, ಹೋಗಲಿ ಅವನು ಅಂತ. ಹಣ ಮಾಡಿ ಸತ್ತರೆ ಸಾರ್ಥಕತೆ ಅಂತ ಬಂದಿದೆ ಈಗ.
ಎಲ್ಲ ರೀತಿಯ ಸಮಾರಂಭಗಳಿಗೆ ಹೋಗ್ತೀರಾ, ಹೌದು ಎಲ್ಲರಿಗೂ ಒಳ್ಳೇದನ್ನೇ ಬಯಸ್ತೀರಾ. ಹೌದು ಸತ್ತವ್ರ ಮನೇಲೂ ಅವರಿಗೂ ಒಳ್ಳೇದಾಗ್ಲಿ ಹೌದು ಅಂತ ಸರ್, ಹಾರೈಸ್ತೀರಾ. ಹೌದು, ಹೌದು. ಶುಭ ಸಮಾರಂಭಗಳಿಗೆ ಹೋಗಿ ಹಾಡುಗಳನ್ನ ಹೇಳಿ, ಹಾಡುಗಳನ್ನ ಹಾಡಿ, ಹರಿಕಥೆಗಳನ್ನ ಮಾಡಿ ಮಾಡ್ತೀರಾ. ನೀವು ಶುಭ ಸಮಾರಂಭಕ್ಕೆ ಅಂತ ಹೇಳಿ ಮಾಡಿಸಿದ್ದು ಒಂದು ವಿಶೇಷ ಉಡುಗೆ ಇದೆ ಸರ್. ಸುದರ್ಶನ್ ಸಿಲ್ಕ್ಸ್ ಅವ್ರು ಕೊಟ್ಟಿದ್ದಾರೆ ನನಗೆ. ಇವರು ಸುದರ್ಶನ್ ಸಿಲ್ಕ್ಸ್ ಚಿಕ್ಕಪೇಟೆಯಲ್ಲಿ ಇರೋವಂಥದ್ದು. ಸುದರ್ಶನ್ ಸಿಲ್ಕ್ಸ್ ಅವ್ರದ್ದು ಜ್ಯುವೆಲರ್ಸು ಇದೆ. ಸೊ ಸುದರ್ಶನ್ ಸಿಲ್ಕ್ಸ್ ಚಿಕ್ಕಪೇಟೆ ಅವ್ರ ಕಡೆಯಿಂದ ಒಂದು ಚಿಕ್ಕ ಉಡುಗೊರೆ ಇದೆ, ಧನ್ಯವಾದ. ನೀವು ನೋಡಿ. ಚಿಕ್ಕಪೇಟೆಯಲ್ಲಿ ಅಂಗಡಿ ಸರ್, ಮುಖ್ಯ ಕಚೇರಿ. 1944ರಿಂದನೂ ಇದ್ದಾರೆ ಇವರು. ಸುಮಾರು ಪುಟ್ಟ ಮಕ್ಕಳಿಂದ ವಯೋವೃದ್ಧರವರೆಗೂ ಎಲ್ಲ ರೀತಿಯ ಬಟ್ಟೆಗಳು, ಎಲ್ಲ ರೀತಿಯ ಸಮಾರಂಭಗಳಿಗೂ ಇವರಲ್ಲಿ ಬಟ್ಟೆಗಳಿದೆ. ಜೊತೆಗೆ ಜ್ಯುವೆಲರ್ ಶಾಪ್ ಕೂಡ ಇದೆ. ಪ್ರತಿ ಸಲ ಅವರ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿದ್ರೆ ಅಲ್ಲಿ ಏನೇನು ಆಫರ್ಗಳು ಬರುತ್ತೆ ಅಂತಲೂ ಹೇಳ್ತಾ ಇರ್ತಾರೆ. ಸೊ ಅವರಿಂದ ಈ ಹುಡುಗರೆ ಸರ್ ನಿಮಗೆ ಒಳ್ಳೆಯದಾಗಲಿ. ಯಾವುದೇ ವ್ಯಕ್ತಿ ನೋಡಿದಾಗ ಹೊಟ್ಟೆಗೆ ಊಟ ಮಾಡಿದಾರೆ ಇಲ್ವೋ ಗೊತ್ತಾಗಲ್ಲ, ಬಟ್ಟೆ ಹೆಂಗೆ ಹಾಕಿದ್ದಾರೆ ಅಂತಲೇ ನೋಡೋದು ನಾವೆಲ್ಲ. ಅದರಿಂದ ಹಾಕೋ ಬಟ್ಟೆ ಉತ್ತಮ ಗುಣಮಟ್ಟದ್ದು, ಕಡಿಮೆ ಬೆಲೆಗೆ, ನಿಖರವಾದ ಬೆಲೆಗೆ ಸಿಗ್ತಕ್ಕಂಥದ್ದು ಸುದರ್ಶನ್ ಸಿಲ್ಕ್ಸ್ ಅವ್ರದ್ದು. ದಯಮಾಡಿ ಭೇಟಿ ಕೊಡಿ, ಬಟ್ಟೆಗಳನ್ನ ಕೊಂಡುಕೊಳ್ಳಿ. ಒಳ್ಳೆಯದಾಗಲಿ ತಮ್ಮೆಲ್ಲರಿಗೂ. ಒಳ್ಳೆ ನಾವು ತೊಡುವಂಥ ಒಳ್ಳೆ ರೇಷ್ಮೆ ಪಂಚೆನೇ ಕೊಟ್ಟಿದ್ದಾರೆ, ನಮಗೂ ಗುಣಮಟ್ಟದಲ್ಲೇ ಕೊಟ್ಟಿದ್ದಾರೆ. ಒಳ್ಳೆಯದಾಗಲಿ ಸರ್. ಸುದರ್ಶನ್ ಸಿಲ್ಕ್ ಆ್ಯಂಡ್ ಸ್ಯಾರೀಸ್ ಸೆಂಟರ್ ಅವರಿಗೆ ಅವರ ಸೇವೆ ವಿಸ್ತೃತವಾಗಲಿ. ಕರ್ನಾಟಕದಾದ್ಯಂತ ಅವರ ಬ್ರಾಂಚ್ಗಳು ಓಪನ್ ಆಗಲಿ. ಇಡೀ ಕರ್ನಾಟಕದ ಮೂಲೆ ಮೂಲೆಯನ್ನು ಮುಟ್ಟಲಿ, ವಿಶ್ವವಿಖ್ಯಾತವಾಗಲಿ. ಒಳ್ಳೆಯದಾಗಲಿ. ಸೀರೆ ಬಗ್ಗೆ ಏನಾದ್ರು ಹಾಡ್ತೀರಾ? ಇಲ್ಲ ಸರ್, ಸೀರೆ ಕೊಟ್ಟಿರೋದು ಪಂಚೆ, ಸೀರೆ ಬಗ್ಗೆ ಹೆಂಗೆ? ಸೀರೆ ಕೊಡ್ಲಾ? ಬೇಡ ಬಿಡಿ ಸರ್, ಬೇಡ ಬಿಡಿ. ಯಾಕೆಂದರೆ ಅವಿಭಕ್ತ ಕುಟುಂಬ ನಮ್ಮದು. ಈಗ ನೀವೊಂದು 5 ಸೀರೆ ಕೊಡಬೇಕಾಗತ್ತೆ. ಹಾಂ ಹಾಂ. ಈ ಕೆಲವು ಕವಿಗಳ ಹೆಸರು ಹೇಳಿದ್ರೆ, ಕವಿತೆಗಳು, ಪದ್ಯಗಳು, ಮಾತುಗಳು ತಾವು ಹೇಳ್ಬೋದಾ? ಯಾರ್ದಾದ್ರು ಒಂದಿಬ್ರದ್ದು ಪ್ರಯತ್ನ ಮಾಡ್ತೀನಿ ಸರ್. ಸಾವಿಗೆ ನಾ ಎದುರೋದಿಲ್ಲ, ಯಾಕಂದರೆ ನಾ ಇರೋ ತನಕ ಅದು ಬರೋದಿಲ್ಲ, ಅದು ಬಂದಾಗ ನಾ ಇರೋದಿಲ್ಲ. ನಾ ಇರೋ ತನಕ ಅದು ಬರೋದಿಲ್ಲ, ಅದು ಬಂದಾಗ ನಾ ಇರೋದಿಲ್ಲ. ಒಂದು ಚಿನ್ನದ ಚೂರು ಅಲ್ಲಿಂದ ಹಾರ ಬಂದು ಕಬ್ಬಣದ ಅಂಗಡಿ ಬೀಳ್ತಂತೆ. ಆ ಕಬ್ಬಣ ಕೇಳ್ತಂತೆ, ಏನು ಚಿನ್ನದ ಚೂರೇ ಚೆನ್ನಾಗಿದೆಯಾ, ಏನು ಚಂದನಪ್ಪ, ನಾವು ನೆಮ್ಮದಿಗಿರಕ್ಕೆ ನಿಮ್ಮವ್ರು ಬಿಡ್ಬೇಕಲ್ಲ. ಕಾಣದ ಕಡಲಿನ ಮೊರೆತದ ಜೋಗುಳ ಒಳಗಿವಿಗಿಂದು ಕೇಳುತ್ತಿದೆ, ತರವಲ್ಲತ್ತಗಿ ನಿನ್ನ ತಂಬೂರಿ ಸ್ವರ ಬರಿದೆ ಬಾರಿಸದಿರೋ ತಂಬೂರಿ. ನಿಮ್ಮಪ್ಪ ಬೆವತು ಹೋಗ್ಬಿಟ್ಟ ನಿಂತು ಜಾಗ್ತಾರೆ. 3 ಲೋಕದ ನಾಮ ದೊಡೆಯ ನಾನು, ನನಗೆ ನಾಮ ಹಾಕ್ಬಿಟ್ಟಲ್ಲ ನನ್ನ ಮಗನೇ ನೀನು ಅಂತ. ನಿಮಗೆ ಒಂದು ಮೈಸೂರಿನವ್ರಿಗೆ ಈಗ ಆನಂದವಾಗಿ ಕಾಣ್ತೀರಾ ಸರ್? ಖಂಡಿತ ಸರ್. ಇನ್ನೂ 2 ಮದುವೆ ಮಾಡ್ಬೋದು ನಿಮಗೆ. ಮದುವೆ ಎಲ್ಲಿ ಮಾಡ್ಕೊಳ್ಳೋಣ ಸರ್, ತಿಥಿಗಳು ಮಾಡೋಕ್ಕೆ ಟೈಮ್ ಇಲ್ಲ. ಮಂಡ್ಯದವರು ಅಂದರೆ ಅಂಬರೀಷ್ ಅಣ್ಣ, ಹೌದು ಸರ್, ಫೇಮಸ್. ಹೌದು. ಮತ್ತೆ ಅಪ್ಪು ಸರ್, ಹೌದು ಸರ್. ಅವರಿಬ್ಬರ ಬಗ್ಗೆ ಒಂದು ಹಾಡನ್ನ ಇಲ್ಲೇ ಕ್ರಿಯೇಟ್ ಮಾಡಿ ಹೇಳ್ಬೋದಾ? ಖಂಡಿತ ಸರ್, ಮಾಡ್ತೀನಿ.